ಒಳಗಿನಿಂದ ಭಗವಂತನನ್ನು ತಿಳಿಲಿಕ್ಕೆ ಸಹಾಯಕವಾದದ್ದು ಹಾಗಿದ್ದರೂ ಅದು ಮೊದಲು ಬಿಳಲಾಗಿರುತ್ತೆ. ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆನ್ನುವಂಥ ಶಿಫ ಷಡಾತ್ಮ 5 ಥರದ ಈ ಏರಿಳಿತಗಳು ಮನುಷ್ಯನನ್ನು ಎಳಿತಾ ಇರ್ತವೆ. ವಿಕಾರಗಳು ಅಂತ ಅದನ್ನು ಕರೀತಾರೆ. ಈ ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ. ಇದ್ದಾನೆ ಅಂತ ಗೊತ್ತಾಗಬೇಕಲ್ಲ. ಸೃಷ್ಟಿಗೆ ಬರುವ ಮುನ್ನ ನಾವಿದ್ದೇವೆ ಅಂತ ಎಲ್ಲಿ ಗೊತ್ತಿದ್ದು? ಡಬ್ಬದಲ್ಲಿದ್ದ ಬೀಜದ ಹಾಗೆ ಅದಿರುತ್ತೆ. ಯಾವತ್ತಾದರೂ ನಾನು ಕಂಚಾಲಿನ ಬೀಜ, ನಾನು ಪಡವಲಕಾಯಿ ಬೀಜ, ನಾನು ತೆಂಗಿನಕಾಯಿ ಬೀಜ ಅಂತ ಗೊತ್ತಿರುತ್ತೆ ಅದಕ್ಕೆ. ಅದು ಭೂಮಿಗೆ ಬಿದ್ದ ಮೇಲೆ ಜಾಯತೆ ಆಮೇಲೆ ವರ್ಧತೆ, ಆಗ ಎಲೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಮೇಲೆ ನಿಧಾನಕ್ಕೆ ಅದರಲ್ಲಿ ಮನುಷ್ಯನಾಗಿ ಹುಟ್ಟಿದವನು ಅಂತಾದರೆ ಸ್ವಲ್ಪ ವಿಪರಿಣಮತೆ, ಮೀಸೆ ಇಲ್ಲದೆ ಚಂದದ ಕೆನ್ನೆ ಇದ್ದದ್ದು ಆಮೇಲೆ ಹೊರಟೊರಟಾದ ಮೀಸೆಗಳಲ್ಲಿ ಎಲ್ಲೆಲ್ಲೋ ಹೇಗೋ ಬಿಡೋದು. ಅದು ಇನ್ನು ಲಾಕ್ಡೌನ್ನಲ್ಲಿಂತೂ ನರಸಿಂಹ ಅವತಾರಗಳೆಲ್ಲ ಬಂದು ವಿಚಿತ್ರವಾಗಿ ಕಾಣುತ್ತೆ. ಆಮೇಲೆ ಅಪಕ್ಷೀಯತೆ, ಆಮೇಲೆ ಒಂದು ಮಧ್ಯದಲ್ಲಿ ಬೆಳ್ಳಗಿದು ಕಾಣಿಸುತ್ತೆ. ಇದೆಲ್ಲಿಂದ ಬಂತು ಮಾರು ಒಂದು ಮಧ್ಯದಲ್ಲಿ. ಕೊನೆಗೆ ನಶ್ಯತಿ, ಪೂರ್ತಿ ಒತ್ತುವರಿ ಆಗುತ್ತೆ, ಎಲ್ಲ ಜಾಗ ಖಾಲಿ ಆಗುತ್ತೆ, ದೇಹ ನಾಶ ಆಗುತ್ತೆ. ಇದು 6 ವಿಕಾರಗಳು. ಇದು ಮನುಷ್ಯನ ಶರೀರದಲ್ಲಿ ಅನಿವಾರ್ಯ. ಇರ್ತಾನೆ, ಬರ್ತಾನೆ, ಬೆಳೀತಾನೆ, ಬದಲಾವಣೆಗಳನ್ನು ಅನುಭವಿಸ್ತಾನೆ, ವಿಕಾರವನ್ನು ಹೊಂದುತ್ತಾನೆ, ಕೊನೆಗೆ ನಾಶ ಹೊಂದುತ್ತಾನೆ ಅನ್ನೋದು ಇಷ್ಟು ನಿರಂತರ ಇದು ಬರ್ತಾನೇ ಇರುತ್ತೆ. ಆನಂತರ ಸಪ್ತತ್ವಕ್ 7 ಇದಕ್ಕೆ ಹೊರಗಿನ ತೊಗಟೆಗಳಿವೆ. ನಮ್ಮದೇ ಸಪ್ತಧಾತುಗಳು, ಮಾಂಸ, ಮಜ್ಜ, ಮೇಧಸ್ಸು, ಅಸ್ಥಿ, ಇದು ಸ್ನಾಯು ಇತ್ಯಾದಿಗಳೆಲ್ಲ ಈ ದೇಹದ 7 ಧಾತುಗಳೇನಿದೆ ಇದೇ ಅದಕ್ಕೆ 7 ತೊಗಟೆಗಳಿದ್ದ ಹಾಗೆ. ಅಷ್ಟವಿಟಪಃ 8 ವಿಟಪ ಅಂದರೆ ಇದರಲ್ಲಿ ಗೂಡು, ಈ ಶರೀರದಲ್ಲಿರುವಂತಹ ಬೇರೆ ಬೇರೆ ಅವಕಾಶಗಳು ಇಲ್ಲಿ ಬರಬಹುದಾದ, ಇಲ್ಲಿ ಇರುವವರು ಅಂತ ಒಂದರ್ಥ. ಇದು ಈ ಶರೀರದಲ್ಲಿ ಯಾವ ಶರೀರದಲ್ಲಿ ಬೇಕಾದರೂ ಇರ್ಬೋದು, ಅದಕ್ಕೆ ಬೇಕಾದ ಪೊಟರೆಗಳು ಎಲ್ಲೆಲ್ಲಿ ಇರಬಹುದು ಅಂತ. ಇದರಲ್ಲಿರುವ 8 ಪೊಟರೆಗಳು ದೇವತೆಗಳು, ಗಂಧರ್ವರು, ಮಾನುಷರು, ದಾನವರು, ಪಿಶಾಚಗಳು, ತಿರ್ಯಕ್ ಜೀವಿಗಳು, ಸ್ಥಾವರ ಜೀವಿಗಳು, ಕೊನೆಯದು ರಾಕ್ಷಸರು. ಹೀಗೆ 8 ಥರದ ವಿಟಪಗಳಲ್ಲಿ ಮನುಷ್ಯ ಎಲ್ಲಿ ಬೇಕಾದರೂ ಓಡಾಡಿ ಬರಬಹುದು. ಅಥವಾ ಅವನಲ್ಲೇ ಈ ಎಲ್ಲ ದೇವತೆಗಳು ನಿಂತು ಕೆಲವೊಂದು ರಾಕ್ಷಸರ ಕೆಲಸ, ಕೆಲವೊಂದು ದೇವತೆಗಳ ಕೆಲಸ, ಕೆಲವೊಂದು ಗಂಧರ್ವರ ಕೆಲಸ, ಹೀಗೆ ಒಳಗಿನಿಂದ ಎಲ್ಲ ಥರದವರು ಸೇರಿಕೊಂಡು ಅವನ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಇನ್ನು ನವ ಅಕ್ಷಃ 9 ತೂತುಗಳಿವೆ, ಕಿಟಕಿಗಳು ಗಾಳಿ ಬರಲಿಕ್ಕೆ. ಅದು ಗಾಳಿ ಬರಲಿಕ್ಕೆ ಅಂತಿಟ್ಟದು, ಅದು ಒಳಗೆ ಕರ್ಕೊಳ್ಳುತ್ತೆ, ಅದು ಧೂಳು ಬರುತ್ತೆ ಅಷ್ಟು ಒಳಗೆ. ನವದ್ವಾರೇ ಪುರೇ ದೇಹಿ ನೈವ ಕುರುವನ್ನ ಕಾರಯನ್. ನವದ್ವಾರ ಅಲ್ಲಿದೆ ಅಲ್ಲ, ಗ್ರಹ ಅಂದರೆ ಗ್ರಹಿಸುವಂಥದ್ದು. ಆ ಗ್ರಹಿಸುವಂಥದ್ದು 9 ಏನಿದೆ ಅದು ಕಣ್ಣು, ಮೂಗು, ಬಾಯಿ, ಕಿವಿ. ಅಂದರೆ 2 ಮೂಗು, 2 ಕಿವಿ, 2 ಕಣ್ಣು, 1 ಬಾಯಿ, ಮಲಮೂತ್ರ ವಿಸರ್ಜನೆಯ 2. ಇದರಿಂದ ಹೇಗೆ ಬರುತ್ತೆ ಅಂತ ಒಂದು ಪ್ರಶ್ನೆ ಮಾಡ್ಬೋದು. ಇದು ಈಗ ನಮಗೆ ಅರ್ಥ ಆಗಲ್ಲ. ಒಂದು ಯೋಗದ ಸ್ಥಿತಿಗೆ ಹೋದ ಮೇಲೆ ಅದರ ಉಪಯೋಗ ಹೇಗೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಅದು ಊರ್ಧ್ವರೇತಸ್ಕತನದಿಂದಾಗಿಯೂ ಕೂಡ ಅದರಲ್ಲಿಯೂ ಕೂಡ ಗುಣವನ್ನು ಗ್ರಹಿಸಲಿಕ್ಕಾಗುವಂಥ ಶಕ್ತಿಯನ್ನು ಹೇಳ್ತಾರೆ. ಒಟ್ಟಂತೂ ಎಲ್ಲ ಇಂದ್ರಿಯಗಳು ಕೂಡ ಭಗವಂತನನ್ನೇ ಕಾಣಬೇಕು ಅನ್ನೋದನ್ನು ಹೇಳಲಿಕ್ಕೋಸ್ಕರ. ಅಂದರೆ ಅದು ಕೂಡ ಈಗಲೂ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಮಲ ವಿಸರ್ಜನೆ ಮಾಡುವ ಮೂಲಕ ನಮ್ಮ ದೇಹವನ್ನು ಶುದ್ಧಿ ಮಾಡ್ತಾ ಇರುತ್ತೆ ಆ ದ್ವಾರಗಳು. ಅದಕ್ಕೆ ಅದು ತುಂಬ ಮುಖ್ಯ. ಅದು ನಾವು ಅಂದ್ಕೊಳ್ಳೋದು ಅದೇನು ಹೇಸಿಗೆ ಅಂತ. ಆದರೆ ಅದು ಕೆಲಸ ಮಾಡದಿದ್ದರೆ ಉಳಿದ ಇಡೀ ದೇಹದ ಎಂಟೈರ್ ಲೈಫ್ ಸ್ಟೈಲ್ ಉಲ್ಟಾಪಲ್ಟಾ ಆಗಿಬಿಡುತ್ತೆ, ನಾಶ ಆಗಿಬಿಡುತ್ತೆ. ಅದನ್ನು ನಾವು ಕಡೆಗಣಿಸುವ ಹಾಗಿಲ್ಲ. ನಾವು ಹೇಳೋದು ಎಡಗೈ ಅಂತ, ಅದಕ್ಕೆ ನೋವು ಬಂದಾಗ ಗೊತ್ತಾಗುತ್ತೆ ಅದು ಎಷ್ಟು ಮುಖ್ಯ ಅಂತ. ಏನೇನು ಕೆಲಸ ಮಾಡ್ತಾಯಿತ್ತು ಅಂತ ಆಗಲೇ ನೆನಪಾಗುತ್ತೆ. ಆದ್ದರಿಂದ ಯಾವುದನ್ನು ನಾವು ಚಿಕ್ಕದು, ದೊಡ್ಡದು, ಮಹತ್ವದ್ದು ಅಂತ ಹೀಗೆ ಬೈಫರ್ಕೇಟ್ ಮಾಡೋಗಿಲ್ಲ. ದೇವರು ಕೊಟ್ಟ ಎಲ್ಲವೂ ಕೂಡ ಅರ್ಥವತ್ತಾದದ್ದೇ, ಅದು ಬೇಕೇ ಬೇಕು. ಹೀಗೆ ಕೊನೆಗೆ ಇದು 9 ದಾರಿಗಳು. ದಶಚ್ಛದಿ 10 ಇಂದ್ರಿಯಗಳು, 10 ಜ್ಞಾನೇಂದ್ರಿಯಗಳು, 10 ಕರ್ಮೇಂದ್ರಿಯಗಳು. ಇಲ್ಲಿ ದ್ವಿಖಗಃ 2 ಹಕ್ಕಿಗಳಿವೆ. ದ್ವಾಸುಪರ್ಣ ಸಯುಜಾ ಸಖಾಯು, ಅತ್ಯಂತ ಗೆಳೆತನದಿಂದ ಕೂಡಿರುವ 2 ಹಕ್ಕಿಗಳಿವೆ. ತಿನ್ನದ ಹಕ್ಕಿ ಬಲವಾಗೈತೆ, ತಿನ್ನುವ ಹಕ್ಕಿ ಬಡವಾಗೈತೆ. ಒಂದು ತಿಂತಾ ಇದೆ ಸಿಕ್ಕಾಬಿಡೆ, ತಿಂದು ಕಡ್ಡಿ ಪೈಲ್ವಾಂತರ ಇದೆ. ಇನ್ನೊಂದು ಏನೂ ತಿನ್ನೋದಿಲ್ಲ, ನೆಮ್ಮದಿಯಾಗಿದೆ. ಅದು ಟೊಣಪನಂತೆ ಆನಂದವಾಗಿ ಖುಷಿಯಾಗಿ ಕೂತ್ಕೊಂಡು ಈ ದೇಹದ ಎಲ್ಲ ಸುಖ ಭೋಗಗಳನ್ನು ಅನಶ್ನನ್ಯ ಅಭಿಚಾಕಶೀತಿ ಅಂತ ಚೆನ್ನಾಗಿ ಕುಣಿತಾ ಇದೆ ಅಂತ 2 ಹಕ್ಕಿಗಳಿವೆ. ಆ ಹಕ್ಕಿಯ ಜೊತೆಗೆ ಇದು ಏನು ಅಂದರೆ ಇಷ್ಟು ಸೇರಿಕೊಂಡ್ರೆ ಏನು ಅಂದರೆ ಆದಿವೃಕ್ಷ. ಇದೊಂದು ಪ್ರಪಂಚ ಅನ್ನುವ ಅಶ್ವತ್ಥ ವೃಕ್ಷ. ನಾಳೆ ಇವತ್ತಿದ್ದಂತೆ ಇಲ್ಲದ, ಆದರೆ ಈ ಎಲ್ಲವನ್ನೂ ಹೊಂದಿರುವ ಅವನ ನೆಲೆಮನೆಯಾದಂಥ ಒಂದು ದೊಡ್ಡ ವೃಕ್ಷ.
ಈ ಮನೆ ಅಂದರೆ ಇದು ವೃಕ್ಷ ಅಂದರೆ ಊರ್ಧ್ವ ಮೂಲಂ, ಇದು ಮೂಲ, ಇಲ್ಲಿಗೆ ಪೆಟ್ಟು ಬಿದ್ದರೆ ಎಲ್ಲ ಮುಗಿದೋಯ್ತು. ಆದರೆ ಇದು ಶಾಖ, ಕೆಳಗೆ ಎಲ್ಲ ಕನ್ನಡಿ ಮುಂದೆ ನಿಂತರೆ ಗೊತ್ತಾಗುತ್ತೆ ಇದು ಯಾವ ಮರ, ಇದು ಯಾವ ಎಲೆಗಳು, ಯಾವ ಕೊಂಬೆಗಳು, ಯಾವುದು ಏನಾಗ್ತಾ ಇದೆ ಅಂತ. ಅಂತಹ ವೃಕ್ಷದಲ್ಲಿ ಭಗವಂತ ನೀನು ನೆಲೆಸಿದ್ದಿ ಅಂತ ತ್ವನ್ಮಾಯೆಯ ನಿನ್ನಿಂದಲೇ ಸಂವೃತ ಚೇತಸಸ್ತ್ವಾಂ ಪಶ್ಯಂತಿ ನಾನಾ ನವಿಪಶ್ಚಿತೋಯೇ, ನಿನ್ನಲ್ಲಿ ಬೇರೆ ಬೇರೆ ತನ ಇದೆ ಅಂತ ಅವಿಪಶ್ಚಿತ, ದಡ್ಡರು ಮಾತ್ರ ಹಾಗೆ ತಿಳ್ಕೊಳ್ತಾರೆ. ಜ್ಞಾನಿಗಳು ನಿನ್ನಲ್ಲಿ ನಾನಾ ನಾಸ್ತಿ ಅಂತ ತಿಳ್ಕೊಳ್ತಾರೆ. ನೇಹ ನಾನಾಸ್ತಿ ಕಿಂಚನ ಅನ್ನೋದಕ್ಕೆ ವ್ಯಾಖ್ಯಾನ ಅದು. ನಾನಾ ನಾಸ್ತಿ ಅಂದರೆ ಈ ಜಗತ್ತಲ್ಲೇ ಏನು ಬೇರೆ ಬೇರೆ ಇಲ್ಲ ಅಂತ ಅರ್ಥ ಅಲ್ಲ. ಕಂಡವನು ಎಲ್ಲಿ ಕಂಡಿದ್ದಾನೆ ಅನ್ನೋದು ಮುಖ್ಯ ಅಲ್ವಾ. ಈಗ ನಾನು ಫೋನ್ ಮಾಡ್ತಾ ಇರ್ತೇನೆ, ಇಲ್ಲಿ ತುಂಬ ಚಳಿ, ನಾನು ಬೆಂಗಳೂರಲ್ಲಿ ಮಾತಾಡ್ತಾ ಇರ್ತೇನೆ. ಇಲ್ಲಿಂದ ಕೇಳುವವನಿಗೆ ಇಲ್ಲಿ ತುಂಬ ಚಳಿ ಅಂದರೆ ಅವನು ಉಡುಪಿಯಲ್ಲಿ ಅಂತ ಅಂದ್ಕೊಳ್ತಾನ, ಅವನು ಬೆಂಗಳೂರಲ್ಲೇ ಅಂತ ಅಂದ್ಕೊಳ್ಬೇಕು. ಯಾಕಂದರೆ ಅವ್ನು ಕೇಳಬೇಕು, ಎಲ್ಲಿ ಇದ್ದೀಪ್ಪ ನೀನು, ಚಳಿ ಅಂತ ಹೇಳ್ತಾ ಇದ್ದಿ, ಇಲ್ಲಪ್ಪ ನಾನು ಬೆಂಗಳೂರಲ್ಲಿದ್ದೇನೆ. ಹಾಗಾದರೆ ಅದು ಬೆಂಗಳೂರಲ್ಲಿ ಚಳಿ. ಹಾಗಾದರೆ ಯಾರು ಮಾತಾಡ್ತಾನೋ ಅವನ ಮಾತು ಎಲ್ಲಿ ನಡೀತಾ ಇದೆಯೋ ಅಲ್ಲಿಯ ಸಂಗತಿಯನ್ನು ತಾನೇ ಅದು ಹೇಳ್ತಾ ಇರೋದು. ಹಾಗಾಗಿ ಒಬ್ಬ ಜ್ಞಾನಿಯಾದವನು ಭಗವಂತನನ್ನು ನೋಡ್ತಾನೇ ಮಂತ್ರ ಕಾಣುವುದು ಹೊರತು ಭಗವಂತನನ್ನು ನೋಡದೆ ಮಂತ್ರ ಹೊಳೆಯುವುದಿಲ್ಲ. ಭಗವದ್ ದರ್ಶನದಿಂದಲೇ ಮಂತ್ರ ದರ್ಶನ ಆಗೋದು, ಅದು ಭಗವಂತನ ಸ್ವರೂಪದ ದರ್ಶನದಲ್ಲೇ ಮಂತ್ರ ದರ್ಶನ ಆಗೋದು. ಹಾಗಾಗಿ ನೇಹ ನಾನಾಸ್ತಿ ಕಿಂಚನ ಅಂತ ಏನನ್ನು ನೋಡಿ ಹೇಳ್ತಾ ಇರೋದು? ಅವನು ಜಗತ್ತನ್ನು ನೋಡಿ ಹೇಳ್ತಾ ಇದ್ದಾನ, ಅವನು ದೇವರನ್ನು ನೋಡಿ ಹೇಳ್ತಾ ಇರೋದಿಲ್ಲ. ಹಾಗಾಗಿ ದೇವರಲ್ಲಿ ನಾನಾ ನಾಸ್ತಿ ಅಂತ ಹೇಳಿದ್ದು ಹೊರತು ಇಲ್ಲಿರುವ ಎಲ್ಲದರಲ್ಲೂ ನಾನಾ ನಾಸ್ತಿ ಅಂತ ಹೇಳಿದ್ದಲ್ಲ. ಹಾಗಾಗಿ ಅವಿಪಶ್ಚಿತ ನಾನಾ ಪಶ್ಯಂತಿ, ತಿಳಿಯದವರು ಕೃಷ್ಣನು ಪೃಥಕ್ ಭೂತಂ ಏಕಸ್ಥಂ ಅನುಪಶ್ಯತಿ, ಪೃಥಕ್ ಭಾವಂ ಏಕಸ್ಥಂ ಅನುಪಶ್ಯತಿ. ವಸ್ತುತಃ ಭೂತಗಳು ಪೃಥಕ್, ಆದರೆ ಎಲ್ಲ ಭಾವಗಳು ಪ್ರತ್ಯೇಕ ಭಿನ್ನಾಷ್ಟ ಭಿನ್ನಧರ್ಮಾಷ್ಟ ಪದಾರ್ಥಾ ನಿಖಿಲ ಅಪಿ. ಆದರೆ ಒಬ್ಬನಲ್ಲಿ ನೆಲೆಗೊಂಡಿದೆ, ಒಬ್ಬನ ಆಡಳಿತದಲ್ಲಿದೆ. ಅವನಿಗೆ ಇವನೊಬ್ಬ ದೊರೆ, ಇವನಿಗೆ ಇನ್ನೊಬ್ಬ ದೊರೆ, ಅವನಿಗೆ ಇವನು ದೇವರು, ಇವನಿಗೆ ಅವನು ದೇವರು ಅಂತ 100 ತಲೆಗೆ 100 ದೇವರಿಲ್ಲ, 100 ಮತಕ್ಕೆ 100 ದೇವರಿಲ್ಲ. ದೇವರು ಒಬ್ಬನೇ, ಆದರೆ ಅದರ ವಿಭಾಗಗಳು ಪ್ರತ್ಯೇಕ, ಎಕ್ಸ್ಕ್ಲೂಸಿವ್, ಅದರದ್ದೇ ಆದ ಕ್ವಾಲಿಟಿಯಿಂದ ಅದು ಭಿನ್ನ ಭಿನ್ನ ಅಂತ. ಹೀಗೆ ಬಹಳ ಚೆನ್ನಾಗಿ ಆ ಪ್ರಾರ್ಥನೆಯನ್ನು ನಾವು ನೋಡಿದಷ್ಟು ಮುಗಿಯುವುದಿಲ್ಲ. ಒಟ್ಟಂತೂ ಭಗವಂತನನ್ನು ಹೀಗೆ ಸ್ತೋತ್ರ ಮಾಡಿದ ತಕ್ಷಣ ಕೃಷ್ಣ ಇನ್ನೂ ಉದಿಸಲೇ ಇಲ್ಲ. ಈ ಸ್ತೋತ್ರ ಮಾಡಿದ ಮೇಲೆ ಭಗವಂತ ಆವಿರ್ಭವಿಸ್ತಾನೆ. ಆವಿರ್ಭವಿಸುವಾಗ ಆ ಪದ್ಯ ಬಹಳ ಚಂದ. ಅವನು ಹೇಳೋದು, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದಿ ಉದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲತ್ವಿಷ, ತ್ವಿಷ ಅಂದರೆ ಬೆಳಕಿನಿಂದ, ಪರಿಶ್ವಕ್ತ ಸಹಸ್ರ ಕುಂತಳಂ. ಅದು ಕರ್ಲಿ ಹೇರ್ ಕೆನ್ನೆಯನ್ನು ಚೆನ್ನಾಗಿ ಬಡಿತಾ ಇದೆ. ಆ ಕೆನ್ನೆಯ ಮೇಲಿರುವ ಕಿವಿಗೆ ತಾಗಿದ ಕುಂಡಲದ ಬೆಳಕು, ಅದರ ಬೆಳಕು ಪರಸ್ಪರ ಒಂದಕ್ಕೊಂದು ತಾಗಿ ನಾನ್ ಚಂದನ ಅಂತ ಪ್ರತಿಸ್ಪರ್ಧಿಯಾಗಿ ನಿಂತಂತೆ ಕಾಣ್ತಾ ಇದೆ. ಉದ್ದಾಮ ಕಾಂಚಾಂಗದ ಕಂಕಣಾದಿಭಿರ್ ವಿರೋಚಮಾನಂ. ಕೈಯ ನೋಡಿ, ಒಂದು ಹುಟ್ಟಿದ ಮಗುವೇ ತಾನು ವಿಲಕ್ಷಣ ಅಂತ, ಸದಸದ್ ವಿಲಕ್ಷಣ ಅಂತ ನಾವು ಹೇಳೋದುಂಟು. ಏನೋ ಕಿತ್ತಾಡ್ಲಿಕ್ಕೋಸ್ಕರ ಆ ಶಬ್ದ ಬಳಸುವುದಿದೆ, ಆದರೆ ಅದು ಹೌದು ಅಂತ ತೋರಿಸುವ ರೀತಿಯಲ್ಲಿ ಭಗವಂತನ ಎಚ್ಚರಿಕೆಯನ್ನಿಟ್ಟುಕೊಂಡು ಹೇಳುವಂಥದ್ದೇನು ಅಂತಂದರೆ, ಹುಟ್ಟುವ ಮಗು ಕಣ್ಣು ಬಿಟ್ಟಿದೆ, ಕೂದಲಾಗಲೇ ಇದೆ, ಕಿರೀಟ ತೊಟ್ಟಿದೆ, ಶಂಖಚಕ್ರ ಗದಾಪದ್ಮ ಕೈಯಲ್ಲಿದೆ, ಉದ್ದಾಮ ಕಾಂಚಿ ಈ ಅತ್ಯಂತ ಚಂದದ ಬಟ್ಟೆಯ ಜೊತೆಗೆ ಕೈಗೆ ಕಡಗ, ತೋಳುಬಂದಿ, ಉಡುವ ಚಂದದ ಪೀತಾಂಬರದ ಪಟ್ಟೆ, ಇದು ಎಲ್ಲವನ್ನು ಉಟ್ಟುಕೊಂಡು ಬಂದಿದೆ ಬರುವಾಗಲೇ. ಇದು ಯಾವ ಹುಟ್ಟು? ನಮಗೆ ಲೋಕದಲ್ಲಿ ಗೊತ್ತಿರುವುದು ಗುಟ್ಟೇನು ಅಂದರೆ, ಏನು ಅವನು ಬರುವಾಗ ಒಂದು ಎಳೆ ನೂಲು ತಂದಿಲ್ಲ ಅಂತ. ಆದರೆ ಇವನ್ನೆಲ್ಲ ಹೊತ್ಕೊಂಡೇ ಬಂದಿದ್ದಾನೆ. ಇದು ಎಂಥ ಸೃಷ್ಟಿ, ಇದು ಎಂಥ ಹುಟ್ಟಿದು? ಹುಟ್ಟುವಾಗಲೇ ತಾನು ವಿಲಕ್ಷಣ ಅಂತ, ಅದನ್ನೇ ನೇತಿ ಆತ್ಮ. ನೀವು ತಿಳ್ಕೊಂಡ ಹಾಗಿಲ್ಲ ಅವನು, ನೀವು ತಿಳ್ಕೊಂಡದಕ್ಕಿಂತ ಅವನು ಪೂರ್ತಿ ಭಿನ್ನ ಇದ್ದಾನೆ ಅನ್ನುವ ಈ ಎಚ್ಚರ ಬರುವಂತೆ ಭಗವಂತ ಅವನಿಗೆ ಕಂಡ. ವಸುದೇವ ಎಂಥ ಭಾಗ್ಯ! ವಸುದೇವ ದೇವಕಿಯರು ಅಂದರೆ ಇನ್ಯಾರು ಬೇರೆ ಅಲ್ಲ, ಸ್ವತಃ ಅದಿತಿ ಕಶ್ಯಪರೇ ವಸುದೇವ ದೇವಕಿಯರಾಗಿ ಬಂದವರು. ಸುತಪ ಅಂತ ಈ ವಸುದೇವನೇ ಹಿಂದೆ ಒಬ್ಬ ತಪಸ್ವಿಯಾಗಿ ಹುಟ್ಟಿದ್ದ. ಆಗ ಪೃಷ್ಣಿ ಅಂತ ಇದೇ ದೇವಕಿ ಪೂರ್ವದಲ್ಲಿ ಅದಿತಿಯೇ ಅವನಿಗೆ ಹೆಂಡತಿಯಾಗಿ ಬರ್ತಾಳೆ. ಆಗ ಭಗವಂತ ಪೃಷ್ಣಿ ಗರ್ಭ ಅನ್ನುವ ಹೆಸರಿನಿಂದ ಅವರಿಬ್ಬರಲ್ಲಿ ಹುಟ್ಟಿ ಬಂದಿರ್ತಾನೆ. ಹಾಗಾಗಿ ಇವರು ಮೂರನೇದಿದು. ಒಮ್ಮೆ ಅದಿತಿ ಕಶ್ಯಪರಾಗಿ ವಾಮನ, ಮತ್ತೆ ಸುತಪಸ್ ಮತ್ತು ಪೃಷ್ಣಿ ಅನ್ನುವರಲ್ಲಿ ಪೃಷ್ಣಿ ಗರ್ಭನಾಗಿ, ಈಗ ವಸುದೇವ ದೇವಕಿಯರಲ್ಲಿ ಕೃಷ್ಣನಾಗಿ. ಎಂಥ ಭಾಗ್ಯ, ಎಂಥ ಗರ್ಭ ಅದು!
ಒಳ್ಳೆಯ ದೇವಸ್ಥಾನ ಅಂದರೆ ಅದು ಗರ್ಭಗುಡಿ ಅಂದರೆ ದೇವರನ್ನೇ ಹೊರಲಿಕ್ಕೆ ಯೋಗ್ಯವಾದ ಗರ್ಭ ಅದು, ಇನ್ನೇನು ಅದು ಬೇರೆ ಹೊರುವುದೇ ಇಲ್ಲ. ಅಂತಹ ಅದ್ಭುತವಾದ ದೇವಗರ್ಭವನ್ನು ಹೊತ್ತ ಆಕೆಯ ಬಗ್ಗೆ ಕೃಷ್ಣ ಮಾತಾಡ್ತಾನೆ ಮುಂದೆ. ಈ ಕಥೆಯನ್ನು ಕೃಷ್ಣನೇ ಹೇಳ್ತಾನೆ, ನೀವೇ ಹಿಂದೆ ನನ್ನನ್ನು ಪ್ರಾರ್ಥನೆ ಮಾಡಿದ್ರಿ, ಅದರಿಂದಾಗಿ ನಿಮಗೆ ನಾನು ಹುಟ್ಟಿ ಬಂದಿದ್ದೇನೆ ಅಂತ ಈ ಪೃಶ್ನಿಗರ್ಭನ ಕಥೆಯನ್ನು ಭಗವಂತನವ್ರ ಹತ್ರ ಮಾತಾಡ್ತಾನೆ. ಕೃಷ್ಣಾವತಾರೋತ್ಸವ ಸಂಭ್ರಮೋಸ್, ಇದು ಎಷ್ಟು ಹೊತ್ತಾಯಿತು? ಕೃಷ್ಣ ಹುಟ್ಟುವ ದಿನ ಏನಿತ್ತು? ಭಾದ್ರಪದ ಮಾಸ, ಜೊತೆಗೆ ರೋಹಿಣಿ ನಕ್ಷತ್ರ, ಅಷ್ಟಮಿ ತಿಥಿ, ಕೃಷ್ಣ ಪಕ್ಷ, ಇದರ ಜೊತೆಗೆ ಅದು ಸಹಜವಾಗಿ ಬರುತ್ತೆ, ಅದು ಬರಬೇಕು ಅಂತಲ್ಲ, ಅದು ಇರುತ್ತೆ, ಅದು ಬಂದೇ ಬರುತ್ತೆ. ಸಿಂಹ ಮಾಸ. ಅದರಿಂದಾಗಿ ಭಾಗವತವನ್ನು ಬಹುಶಃ ಕೇಳಬೇಕು ಅಂತ ಇಷ್ಟು ಒತ್ತು ಬಂದಿರೋದು ಇದೇ ಕಾರಣಕ್ಕೂ ಇರಬಹುದು. ಕೃಷ್ಣ ಹುಟ್ಟಿದ್ದು, ಯಾಕಂದರೆ ಆಚಾರ್ಯರು ಭಾದ್ರಪದೇ ಮಾಸಿ ಅಂತ ಉಲ್ಲೇಖ ಮಾಡ್ತಾರೆ, ಕೃಷ್ಣ ಹುಟ್ಟಿದ್ದು ಭಾದ್ರಪದದಲ್ಲಿ ಅಂತ. ಅದಕ್ಕೆ ಪೂರ್ಣಿಮಾ ಅಂತ ಅಮಾಂತ ಅಂತ ಏನೇನೋ ಯೋಚನೆ ಮಾಡಿಕೊಂಡು ಇನ್ನು ಬೇರೆ ಅರ್ಥ ಆಚಾರ್ಯರು ನಿರ್ಣಯ ಕೊಟ್ಟದ್ದು. ನಿರ್ಣಯ ಬರೆಯೋರು ಅಷ್ಟೇ, ದೊಡ್ಡ ನಮಸ್ಕಾರ ಅಂತ. ವಸ್ತುತಃ ಭಾದ್ರಪದ ಮಾಸ ಅನ್ನೋದು ಕೃಷ್ಣನ ಹುಟ್ಟಿನ ತಿಥಿ. ಆಗ ಜ್ಯೋತಿಷ್ಕರು ಹೇಳುವ ಮಾತು ರೋಹಿಣಿ ಶಕಟ ಯೋಗ ಅಂತ ಒಂದು ವಿಶಿಷ್ಟವಾದ ಯೋಗ ಇತ್ತು ಅಂತ. ಈ ಚಂದ್ರ ಉದಯ ಆಗುವ ಹೊತ್ತಿನಲ್ಲೇ ಆ ನಕ್ಷತ್ರ ಶಕಟದ ಆಕೃತಿಯಲ್ಲಿ ಚಂದ್ರ ಉದಯಿಸುವ ಮಧ್ಯಭಾಗದಿಂದ ಮೇಲಕ್ಕೆ ಇಳುತ್ತೆ. ಅಂದರೆ ರೋಹಿಣಿ ಶಕಟದ ಆಕೃತಿಯಲ್ಲಿದ್ದ ಮಧ್ಯದಿಂದ ಚಂದ್ರ ಮೇಲಕ್ಕೆ ಉದಯಿಸಿ ಬರ್ತಾನೆ. ಹಾಗೆ ಉದಯಿಸಿ ಬರುವ ಹೊತ್ತನ್ನು ಕೃಷ್ಣ ಹುಟ್ಟುವುದನ್ನು ಒಂದೇ ಸಮಯಕ್ಕಾಯಿತು. ಅಂದರೆ ಅದು ಆ ಯೋಗದ ಬಗ್ಗೆ ಜ್ಯೋತಿಷ್ಕರು ಹೇಳುವ ಮಾತು, ಅದು ಲಕ್ಷ ಲಕ್ಷ ವರ್ಷಕ್ಕೆ ಯಾವಾಗಲೂ ಒಮ್ಮೆ ಬರುವುದಂತೆ. ಅಲ್ಲಿ ಹುಟ್ಟಿದವನ ಯೋಗ ಅದು ಅಸಾಧಾರಣವಾದದ್ದು. ಅವನು ಜಗತ್ತನ್ನು ಆಳ್ತಾನೆ ಜ್ಞಾನದಿಂದಲೂ ಬಲದಿಂದಲೂ. ನೀವು ಕೃಷ್ಣನನ್ನು ಯೋಚನೆ ಮಾಡಿ ಅದು ಫಲ ಬರೆದ ಹಾಗಿದೆ. ಅದು ವಸ್ತುತ ಅದು ಫಲ ಶಾಸ್ತ್ರದಲ್ಲಿ ಇರುವುದೇ ಹಾಗೆ ಅಂತೆ. ಆದರೆ ಅದನ್ನು ನೋಡಿದ ಮೇಲೆ ಈ ಯೋಗದಲ್ಲಿ, ಯಾಕೆಂದರೆ ಬೇರೆ ಉದಾಹರಣೆ ಇಲ್ಲ, ಬೇರೆ ಉದಾಹರಣೆ ಕೊಡಲಿಕ್ಕೆ ಅವನೇ ಒಬ್ಬ ಅನುಪಮ. ಅವನು ಹೇಳಿದರೆ ನೀವೆಲ್ಲ ಸೇರಿಸಿ ಬರೆದದ್ದು ಅಂತೇನಂತಾರೆ. ಆದರೆ ಅವ್ರು ಹೇಳ್ತಾರೆ ಇಲ್ಲ, ಜ್ಯೋತಿಷ್ಯದಲ್ಲಿ ಹಾಗಿದೆ. ಆ ಫಲವನ್ನು ಬೇರೆ ಯಾರಲ್ಲೂ ಇಲ್ಲಿ ತನಕ ಕಾಣಲಿಕ್ಕೆ ಸಾಧ್ಯ, ಕೃಷ್ಣನಲ್ಲಿ ಪ್ರತಿಯೊಂದು ಸಂಗತಿಯೂ ಕಾಣುತ್ತೆ ಅಂತ. ಹಾಗೆ ಕೃಷ್ಣ ಚಂದ್ರ ಅಂದರೆ ಮೊದಲು ಕೃಷ್ಣನಿಗೆ ಅರ್ಘ್ಯವನ್ನು ಕೊಟ್ಟು ಆಮೇಲೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡುವುದು. ಮತ್ತು ಕೊಡುವಾಗಲೂ ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕಿ, ಇಷ್ಟು ಎಲ್ಲರನ್ನೂ ಸ್ಮರಿಸಬೇಕು. ಕೃಷ್ಣನನ್ನು ಸ್ಮರಿಸುವಾಗ ವಸುದೇವ, ದೇವಕಿ, ನಂದಗೋಪ, ಯಶೋದೆ, ಬಲಭದ್ರ ಮತ್ತು ಸುಭದ್ರ ಇವರೊಂದಿಗೆ ಕೂಡಿಕೊಂಡ ಕೃಷ್ಣ, ಇಷ್ಟು ಜನರನ್ನು ಸ್ಮರಣೆ ಮಾಡಿ ನಾವು ಆಚರಣೆ ಮಾಡಬೇಕಾದದ್ದು. ಪುರಾಣ ಎಷ್ಟು ಹೇಳುತ್ತೆ ಅಂದರೆ ನೋಡಿ, ಅದು ಎಲ್ಲಿಂದಲೂ ಎಲ್ಲಿಗೋ ಹೋಗ್ಬಿಟ್ಟಿದೆ. ನಿಜವಾಗಿ ಇಷ್ಟು ಜನರ ಪ್ರತಿಮೆಯನ್ನು ಮಾಡಿ ಹಟ್ಟಿಯಲ್ಲಿ ನಾವು ಅದರ ಒಂದು ಆಕಳು ಇತ್ಯಾದಿಗಳೆಲ್ಲವನ್ನು ನಡೆಸಿ ಪೂಜೆ ಅಲ್ಲಿ ಮಾಡಬೇಕು ಅಂತಿರೋದು ಹಟ್ಟಿಯಲ್ಲಿ. ಅದು ಈಗ ಇನ್ನೆಲ್ಲೋ ಸೇರಿಕೊಂಡಿದೆ. ಡಿಸೆಂಬರ್ 25ಕ್ಕೆ ಅಲ್ಲಿ ಅವರು ಇದನ್ನೇ ಇದು ಎಲ್ಲ ಪ್ರತಿಮೆ ಮಾಡಿ ಅಲ್ಲಿಟ್ಟು ಪೂಜೆ ಮಾಡಿ ಏನೋ ಮಾಡಿ ಅವರು ಒಂದು ಆರಾಧನೆ ಮಾಡ್ತಾರೆ. ಅದು ನಮ್ಮದೇ ಕದ್ದು ತೊಗೊಂಡೋಗಿದ್ದು, ಆದರೆ ನಾವು ಬಿಟ್ಟಿದ್ದೇವೆ, ಅವರು ಅದನ್ನು ಗಟ್ಟಿ ಇಟ್ಕೊಂಡಿದ್ದಾರೆ. ನಮಗೆ ಇದೆಲ್ಲ ಕೊಟ್ಟದ್ದು ಯಾಕೆಂದರೆ ನೋಡಿ, ಅದೊಂದು ಮಣ್ಣಿನ ಕಲೆ. ಆ ಮನೆಯಲ್ಲಿ ಒಂದು ಪ್ರತಿಮೆ ಮಾಡೋದೊಂದು ಗುಣ, ಅದರ ಜೊತೆಗೊಂದು ಆ ಪೂಜೆಗೊಂದು ಮಕ್ಕಳಿಗೊಂದು ಆಟದ ಸಾಮಾನು. ಎಷ್ಟು ಖುಷಿಯಾಗುತ್ತೆ ಆ ಪ್ರತಿಮೆಯನ್ನು ಮಾಡುವುದರಲ್ಲೇ ಒಂದು ಹಬ್ಬ. ಅಂದರೆ ನಮ್ಮನ್ನು ಎಂಗೇಜ್ ಇಡ್ತಿತ್ತು ಒಂದೊಂದು ಹಬ್ಬ. ಇನ್ನು ನಮ್ಮ ದೀಪಾವಳಿ ಬಂತು ಅಂದರೆ ಗೂಡು ದೀಪ ಕಟ್ಟಲಿಕ್ಕೆ ನಮಗೊಂದು 15 ದಿವಸ. ಅದರಲ್ಲಿ ಮತ್ತೆ ಯಾರು ಕೇಳಿ ಬಂದ್ರಂತೂ ಅವರವ್ರು ಮತ್ತೆ ಅದರಲ್ಲಿ ಒಂದೇ ಮನೆಯಲ್ಲಿ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ನಮ್ಮದೊಂದು ನಮ್ಮದೊಂದು ಥರ ಹೊಸ ಸ್ಟೈಲ್ ಮಾಡಬೇಕು ಅಂತ ಹೀಗೆ ಒಂದು ಅಷ್ಟಕ್ಕಂತ ಒಂದು ಸಾಮಾನ್ಯ ಒಂದು ನಿಯಮ ಇದೆ. ಆದರೂ ಅದು ಮಠದಲ್ಲಿ ನಮ್ಗೆ ಸುಲಭ ಆಗುತ್ತೆ ಅಂತ ಒಂದು ಬೋರಲ್ಲು ಹಾಕಿ ಒಂದು ಬಟ್ಟೆಯನ್ನು ಕಟ್ಟಿ ಇಟ್ಟು ಬಿಟ್ಟರೆ ಆಯಿತು ಅಂತ. ಅದು ಒಂದು ದೀಪ, ಅದು ಯಮದೀಪ. ಗೂಡು ದೀಪ ಅಂತ ಬಂದಾಗ ಅದಕ್ಕೊಂದು ಬಿದಿರಿನ ಕಡ್ಡಿಯಿಂದ ಚೆನ್ನಾಗಿ ಕಟ್ಟಿ ಅದನ್ನು ಬಟ್ಟೆಯಿಂದ ಸುತ್ತಿ ಅಥವಾ ಇನ್ನೇನಾದರೂ ಈ ಆವಾಗಿನ ಕಾಲದಲ್ಲಿ ಕಾಗದ ಇತ್ತೋ ಇಲ್ಲ ಗೊತ್ತಿಲ್ಲ, ಏನು ಸುತ್ತುತ್ತಿದ್ರು ನಮ್ಗೆ ಗೊತ್ತಾಗಲ್ಲ. ಆದರೆ ಅದೊಂದು ರಚನೆಯ ಒಂದು ಕಲಾಕೃತಿಯ ಒಂದು ಸಿದ್ಧತೆ ಅದು. ಹಾಗಾಗಿ ಇದೊಂದು ಅಂತಲ್ಲ, ಹೀಗೆ ಎಷ್ಟು ಹಬ್ಬಗಳು ಬಂದಾಗ ಈ ಪಿತೃಪಕ್ಷ ಮುಗಿದ ತಕ್ಷಣ ಮನೆಯನ್ನೆಲ್ಲ ಒಂದು 15 ದಿವಸದಲ್ಲಿ ಅಲ್ಲಿ ತನಕ ಮನೆಯನ್ನು ಯಾವುದನ್ನು ಕಸಗುಡಿಸಿ ತೆಗೆದು ಇದು ಮಾಡಲಿಕ್ಕಿಲ್ಲ ಅಂತ. ಅಂದರೆ ಆಗ ಪಿತೃದೇವತೆಗಳೆಲ್ಲ ನೆಲೆಸಿರ್ತಾರೆ ಆಯಾ ಬೇರೆ ಬೇರೆ ಗೂಡಿನಲ್ಲಿ, ಜೇಡದ ಗೂಡಿನಲ್ಲಿ, ಬಲೆಯಲ್ಲಿ. ಹಾಗಾಗಿ ತೆಗಿಲಿಕ್ಕಿಲ್ಲ ಅಂತ. ಅದಾದಮೇಲೆ ಲಕ್ಷ್ಮಿ ಬರ್ತಾಳೆ ಅಂದರೆ ಮನೆಯನ್ನೆಲ್ಲ ಅಲಕ್ಷ್ಮಿ ನಿರಸನ ಮಾಡಿ ಲಕ್ಷ್ಮಿ ಬರಲಿಕ್ಕೆ ಬೇಕಾದ ಸಿದ್ಧತೆ. ಅಲ್ಲಿಂದ ಶುರುವಾದರೆ ದೀಪಾವಳಿ ತನಕ ಅದು ಹಬ್ಬವೇ, ಮುಗಿಲಿಕ್ಕಿಲ್ಲ. ಆ ರೀತಿ ಕೃಷ್ಣ ಹುಟ್ಟಿ ಬಂದ ದಿವಸ ನಾವು ಮನೆಯಲ್ಲಿ ಹಬ್ಬ ಅಂತ ಅನ್ನೋದು ಅರ್ಥಪೂರ್ಣವಾಗಿ ನಡೀಬೇಕಾದದ್ದು ಈ ಪ್ರತಿಮೆಗಳ ರಚನೆಯ ಮೂಲಕ ಭಗವಂತನ ಆರಾಧನೆ. ಮತ್ತು ಈ ಕೃಷ್ಣನ ಈ ವಿಠ್ಠಲನ ಪಿಂಡಿ ಅಂದರೆ ಶರೀರ, ಅಲ್ಲಿ ಅದೇ ನಾವು ಹಿಂದಿನ ದಿವಸ ವಿಠ್ಠಲನ ಪಿಂಡಿ ಮಾಡ್ತೇವಲ್ವ, ಅದನ್ನು ಉತ್ಸವಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ನೀರಲ್ಲಿ ಬಿಡೋದು.
ಅದು ಕೊನೆಗೆ ನಮ್ಗೆ ವಿಟ್ಲಪಿಂಡಿ ಆಗಿಬಿಟ್ಟಿದೆ. ಅದು ಕೊನೆಗೆ ವಿಟ್ಲಪಿಂಡಿ ಏನೋ ತಿಂಡಿಯದ್ದು ಇನ್ನೊಂದು ಹೆಸರು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಉಂಡೆ ಎಸೆಯುವುದೇ ಪಿಂಡಿ ಅಂತ, ಅದು ಬಿಟ್ಟು ಬೇರೆ ಗೊತ್ತಿಲ್ಲ ಅಂತ. ಆದರೆ ಅಲ್ಲಿ ಆ ಉತ್ಸವದಲ್ಲಿ ಹೇಳುವ ಮೊಸರು ಕುಡಿಕೆ ಇರಬಹುದು, ವೇಷಗಳಿರಬಹುದು, ಅಲ್ಲಿ ಬಳಸುವ ರಥೋತ್ಸವ ಇರ್ಬೋದು, ಎಲ್ಲವೂ ಕೂಡ ತಂತ್ರಗಳಲ್ಲಿ ಹೇಳಿದ ಸಂಗತಿಯನ್ನೇ ವಾದಿರಾಜರು ಮತ್ತಷ್ಟು ಅದಕ್ಕೊಂದು ಕಾರ್ಯರೂಪ ಕೊಟ್ಟು ರೂಪುರೇಷೆ ಹಾಕಿ ಇಷ್ಟು ವ್ಯವಸ್ಥೆಯನ್ನು ನಾವು ಮಾಡಬೇಕು. ಯಾಕೆಂದರೆ ಅದೊಂದು ಸಾಂಸ್ಕೃತಿಕ ಹಬ್ಬ ಆಗಬೇಕು, ಎಲ್ಲ ವರ್ಗದವರು ಬದುಕಬೇಕು. ದೇವಸ್ಥಾನ ಒಡೆಯೋದು ದೊಡ್ಡ ಸಂಗತಿ ಅಲ್ಲ. ಅಲ್ಲಿದ್ದ ಹೂಮಾರು ನಾಳೆ ಎಲ್ಲಿ ಹೋಗಬೇಕು, ಅಲ್ಲಿ ಚಪ್ಪಲಿ ಕಾಯ್ತಾ ಇದ್ದವನು ಏನು ಮಾಡಬೇಕು, ಪೂಜೆ ಮಾಡ್ತಾ ಇದ್ದವನು ಏನು ಮಾಡಬೇಕು, ಆ ದೇವಸ್ಥಾನಕ್ಕೆ ತರಕಾರಿ ಅಥವಾ ಇನ್ನೇನಾದರೂ ಪದಾರ್ಥಗಳನ್ನು ಒಂದು ನಂಬಿಕೆಯಿಂದ ನನಗೆ ಯಾವಾಗಲೂ ದೇವಸ್ಥಾನದಿಂದ ಒಂದಿಷ್ಟು ಸಾಮಗ್ರಿ ಖರ್ಚಾಗುತ್ತೆ ಅಂತ ಅಂದ್ಕೊಂಡು ಒಬ್ಬ ದಿನಸಿ ಅಂಗಡಿಯವನು ಏನು ಮಾಡಬೇಕು, ಇಷ್ಟು ಯೋಚನೆ ಮಾಡಬೇಕಲ್ವ. ಬೇರೆ ಕಡೆ ಎಲ್ಲ ಯೋಚನೆ ಮಾಡೋರು ಈ ಸಂದರ್ಭದಲ್ಲಿ ಯಾಕೆ ಯೋಚನೆ ಮಾಡಲ್ಲ? ಬೇರೆ ಅವಕಾಶಗಳು ಇದ್ದಾಗ ಯೋಚಿಸಬೇಕಲ್ವ. ಹಾಗಾಗಿ ಒಂದು ಕ್ರಿಯೆ ಅಂತಂದಾಗ ಅದು ಒಂದೇ ಕ್ರಿಯೆಯ ಉದ್ದೇಶ ಅಲ್ಲ. ನಮ್ಮ ಹಿಂದಿನವ್ರದ್ದು ಏನೇ ಕ್ರಿಯೆ ಇದ್ದರೂ ಅದು 10 ಮುಖಗಳಲ್ಲಿ ತೆರ್ಕೊಳ್ಳುತ್ತೆ. ಹಾಗೆ ಕೃಷ್ಣ ಹುಟ್ಟಿ ಬಂದ ದಿವಸದ ಅದ್ಭುತವೇ ಅದೊಂದು ಅದ್ಭುತ. ನಡು ರಾತ್ರಿ, ನಟ್ಟ ಇರುಳು, ಸೇನೆ ಜಾಸ್ತಿ ಆಗಿದೆ, ಎಲ್ಲರೂ ಕಣ್ಣು ಬಿಟ್ಟು ಕೂತಿದ್ದಾರೆ. ಆದರೆ ಕೃಷ್ಣ ಯಾವಾಗ ಆವಿರ್ಭವಿಸಿದ್ನೋ ಎಲ್ಲರಿಗೂ ನಿದ್ದೆ ಜಾರೋಗ್ಬಿಟ್ಟಿದೆ. ಬಾಗಿಲು ತನ್ನಿಂದ ತಾನೇ ತೆರ್ಕೊಳ್ಳೋದಕ್ಕೆ ಬೇಕಾದ ಸಿದ್ಧತೆ ಆಗಿದೆ. ಆದರೆ ವಸುದೇವ ಕೂಡಲೇ ನಿನಗೆಲ್ಲ ಗೊತ್ತಿದೆ, ನಾನು ಹೇಳಬೇಕಾದದ್ದೇನಿಲ್ಲ, ಆದರೂ ಈ ಕಂಸನಿಂದ ನಿನ್ನನ್ನು ಬಿಡಿಸಬೇಕಾದದ್ದು ಹೇಗೆ? ಅವನು ಆರಂಭದ ಸ್ತೋತ್ರ ಬಹಳ ಚೆನ್ನಾಗಿ ಮಾಡ್ತಾನೆ, ಎಲ್ಲ ಭಗವಂತನ ಬಗ್ಗೆ ಗೊತ್ತೇ ಇರುತ್ತೆ. ಆದರೂ ಒಂದು ತಂದೆ, ಇದೊಂದು ಮಗು, ಅವನು ಕೊಲ್ಲಿದ್ದಾನೆ ಅನ್ನೋ ಈ ಘಟನೆಗಳು ಮತ್ತೆ ಮತ್ತೆ ಅವನನ್ನು ದುರ್ಬಲನಾಗಿಸುತ್ತೆ. ನಾವು ಒಂದು ಸರ್ತಿ ಎಲ್ಲ ಸರಿ ಅಂತ ಹೀಗೆ ಅಂದ್ಕೊಂಡಿರ್ತೀವಿ, ಇಲ್ಲ ಇವತ್ತಿಂದ ಎಲ್ಲ ಕರೆಕ್ಟ್ ಆಗಬೇಕು ಅಂತ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಇನ್ಯಾವುದೋ ನೆನಪು, ಇನ್ಯಾವುದೋ ಒಂದು ಘಟನೆ, ಅವ್ರು ಯಾರಿಗೋ ಅದು ತೊಂದರೆ ನೆನಪಾದ್ಮೇಲೆ ಮತ್ತೆ ಬೆನ್ನು ಹೀಗೆ ಅಲ್ಲಿಗೆ ಬಾಗಿ, ಇದು ಆಗುತ್ತೋ ಇಲ್ಲೋ ನಮ್ಮ ಕೆಲಸ. ಅವನೇ ಉತ್ಸಾಹ ತೋರಿಸಿದ್ದು, ಅವನೇ ಬಗ್ತಾನೆ, ಅದು ಮನುಷ್ಯನ ಸಹಜವಾದ ಭಾವ. ಕೃಷ್ಣನ ಎದುರುಗಡೆ ಹಾಗೇನೇ ಯೋಚನೆ ಮಾಡಿದಾಗ ಭಗವಂತ ಹೇಳ್ತಾನೆ, ನೀನೇನು ಯೋಚನೆ ಮಾಡಬೇಡ, ಖಂಡಿತ ಇದಕ್ಕೆ ಬೇಕಾದ ವ್ಯವಸ್ಥೆ ಆಗುತ್ತೆ ಅಂತ. ದೇವಕಿಯು ಬಹಳ ಒಳ್ಳೆ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆದಮೇಲೆ ನನ್ನನ್ನು ನೀನು ಕೊಂಡು ಹೋಗಿ ಬಹಿರಂತಃ ಪುರದ್ವಾರ ಸರ್ವಾ ಪೂರ್ವವತ್ ಆವೃತಾ ತಥೋ ಬಾಲಧ್ವನಿಂ ಶ್ರುತ್ವ. ಸರಿ, ಇವನು ದೇವಕಿಯ ಮಡಿಲಲ್ಲಿದ್ದಂತಹ ಮಗುವನ್ನು ದಾರಕಂ ತೆಗೆದುಕೊಂಡು ಅಲ್ಲಿಗೆ ಹೊರಡುತ್ತಾನೆ. ಅಲ್ಲಿ ಬಹಳ ಚೆನ್ನಾಗಿದೆ. ಒಂದು ಕಡೆ ಏನು ಅಂದರೆ ಕೈಗೆ ಕೊಳ ಹಾಕಿದೆ, ಕಾಲಿಗೆ ಕೊಳ ಹಾಕಿದೆ. ಇಲ್ಲಿಂದ ಹೋಗೋದಾದರೂ ಹೇಗೆ? ನೀನು ಏಳಪ್ಪ ಮೊದಲು, ನಾನು ಹೇಳಿದ ಮೇಲೆ ನೀನು ಏಳಬೇಕು. ಏಳುದ್ರಲ್ಲೇ ಸಂದೇಹ ಪಟ್ಟರೆ ಅದು ನೀನು ಕೊಳನೇ ಕಾಣಿಸ್ತಾ ಇರುತ್ತೆ. ದೇವರು ಹೇಳಿದ್ದ ಅಂದಮೇಲೆ ಮಾಡಿದರೆ ಕೊಳ ಹೋಗುತ್ತೆ ಅಂತ ನಂಬಿ ಎದ್ದರೆ ಖಂಡಿತ ಕೊಳ ಹೋಗುತ್ತೆ, ಕೊಳೆನೂ ಹೋಗುತ್ತೆ. ತಕ್ಷಣ ಎದ್ದ, ಇಲ್ಲ ಕೊಳ. ಮುಂದೆ ಬಂದ, ಕಾಲದ್ದು ಇಲ್ಲ. ಬುಟ್ಟಿಯಲ್ಲಿ ಜೋಡಿಸಿಕೊಂಡ, ಮಗುವನ್ನು ಎತ್ತಿಕೊಂಡ. ನೋಡಿ ಆಶ್ಚರ್ಯ, ಮಳೆ ಬರ್ತಾ ಇದ್ರು, ಮೇಲಿನಿಂದ ಒಂದು ಹೆಡೆ ರಕ್ಷಣೆಗೆ. ದೇವರ ಕೆಲಸ ಅಂದರೆ ಎಲ್ಲವೂ ತಾನಾಗಿ ಪ್ರಕೃತಿ ಓಡಿ ಬರುತ್ತೆ. ನಮ್ಮ ಕೆಲಸ ಅಂತ ನಾವು ಅದರಲ್ಲೊಂದು ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಜೋಡಿಸಿಬಿಟ್ರೆ ಎಲ್ಲ ಡಮಾರಾಗಿಬಿಡುತ್ತೆ. ತಾನಾಗಿ ಸ್ವಕಾರ್ಯ ಆದರೆ ಒಳ್ಳೆಯದು. ನಾವು ಸ್ವಕಾರ್ಯ ಯೋಚಿಸಿ ಹೆಸರು ಸ್ವಾಮಿ ಕಾರ್ಯ ಅಂತ ಇಟ್ಟುಕೊಂಡ್ರೆ ದೇವರು ಯೋಚನೆ ಮಾಡಿದ್ದಾನೆ, ಓಹೋ ಇವನಿಗೆ ಯಾರು ಸ್ವಾಮಿ ಯಾರು ಸ್ವ ಅಂತ ಗೊತ್ತಿದೆ, ನನಗೂ ನಾನು ಯಾರು ಸ್ವಾಮಿ ಅಂತ ನೀನು ಯಾರು ಸ್ವ ಅಂತ ಗೊತ್ತಿದೆ, ವ್ಯವಸ್ಥೆ ಮಾಡ್ತೇನೆ ಅಂತ ವ್ಯವಸ್ಥೆ ಮಾಡ್ತಾನೆ. ಇವನು ಅನ್ಕೋತಾನೆ, ನಾನು ದೇವ್ರ ಕೆಲಸ ಒಂದು ಮಾಡಿದ್ರು ಹೀಗಾಯಿತು ಅಂತ. ನೀನು ಎಲ್ಲಿ, ನೀನು ಬಾಯಲ್ಲಿ ಹೇಳ್ತಾ ಇದ್ದಿ, ಒಳಗಿನಿಂದ ಎಲ್ಲಿತ್ತು? ಅದರಿಂದಾಗಿ ಸ್ವಾಮಿ ಅಂದರೆ ಸ್ವಾಮಿನೇ, ಅವನೇ ಪೂರ್ತಿ ಅಂತ. ಇದು ವಸುದೇವನ ನಂಬಿಕೆ. ಹೊರಟಾಗ ದಾರಿಯಲ್ಲಿ ಮಳೆ, ಆ ಯಮುನೆಯೂ ದಾರಿ ಬಿಟ್ಲು, ಸೀದಾ ಹೋದ. ವಸುದೇವ ನಂದಗೋಪನ ಮನೆಯಲ್ಲಿ ಆಗತಾನೇ ಹುಟ್ಟಿ ಪ್ರಜ್ಞೆ ತಪ್ಪಿ ಬಿದ್ದ ಅಲ್ಲಿ ಯಶೋದೆ ಇದ್ಲು. ಅದರ ಮಡಿಲಲ್ಲಿ ತಾನು ಕರೆದುಕೊಂಡು ಹೋಗ ಮಗುವನ್ನು ಇಟ್ಟ. ಯಶೋದಾ ನಂದಪತ್ನೀಚ ಜಾತಂ ಪರಂ ಅಬುಧ್ಯತ ನ ತಲ್ಲಿಂಗಂ ಪರಿಶ್ರಾಂತ. ಮಗು ಹುಟ್ಟಿದ್ದು ಗೊತ್ತಿದೆ, ನ ತಲ್ಲಿಂಗಂ ಪರಿಶ್ರಾಂತ. ಆ ಲಿಂಗ ಏನು, ಅದು ಹೆಣ್ಣೋ ಗಂಡೋ ಇದೆಲ್ಲ ಗೊತ್ತಾಗಿಲ್ಲ ಅವಳಿಗೆ. ನಿದ್ರಯ ಅಪಗತ ಸ್ಮೃತಿ, ಎಲ್ಲ ಎಚ್ಚರ ಇಲ್ಲ, ಅಪಗತ ಸ್ಮೃತಿ. ಆಗಲೇ ಆ ಮಗುವನ್ನು ಎಲ್ಲ ಬಾಗಿಲು ತೆಗೆದಿಟ್ಟಿದೆ, ಇವರು ಬರ್ತಾರೆ ಕರ್ಕೊಂಡು ನನ್ನನ್ನು ಇಟ್ಟು ಹೋಗ್ತಾರೆ ಅಂತ. ಅಲ್ಲಿ ಇಟ್ಟ. ಹಾಗೆ ಆ ಮಗುವನ್ನು ತನ್ನದರಲ್ಲಿ ತುಂಬಿಕೊಂಡ, ಕರ್ಕೊಂಡು ಬಂದು ವಾಪಸ್ಸು ಮನೆಯಲ್ಲಿ ಆ ಕಾರಾಗೃಹದಲ್ಲಿಟ್ಟ. ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಸರ್ವಾಹ ಪೂರ್ವವತ್ ಆವೃತಾಹ. ದೇವರನ್ನು ಎತ್ತಿಕೊಂಡಾಗ ಬಾಗಿಲು ತೆಗೀತು, ದೇವಿಯನ್ನು ಸಂಪತ್ತನ್ನು ಎತ್ತಿಕೊಂಡಾಗೆಲ್ಲ ಬಾಗಿಲು ಹಾಕ್ಕೊಳ್ತು. ಈಗ ಬಂದವಳು ಸಂಪತ್ತಲ್ವ, ಲಕ್ಷ್ಮಿ ಬಂದದ್ದಲ್ವ, ಲಕ್ಷ್ಮಿನ ಮಾತ್ರ ಹೊತ್ಕೊಂಡ್ಬಂದ. ಪೂರ್ವವತ್ ಮೊದಲಿನಂತೆ ಸಂಸಾರ ಮತ್ತು ಬಂಧನಕ್ಕೆ ಬಿದ್ದು ಹೋಯಿತು. ಅವನು ಬಿಡಿಸಿದರೆ ಎಲ್ಲ ಬಿಡಿಸತ್ತೆ,
ಅವನು ಬಿಡಿಸ್ಲಿಲ್ಲ ಅಂದರೆ ಎಲ್ಲ ಸಿಕ್ಕಾಕೊಳ್ಳೋದು. ಪೂರ್ವದ ಆವೃತ್ತ ಮತ್ತೆಲ್ಲ ಮೊದಲಿನಂತೆ ಸಿಕ್ಕಾಕೊಂಡಿತು. ಆದರೆ ಆ ಮಗು ಆಗಲೇ ಬಾಲಧ್ವನಿ ಜೋರಾಗಿ ಕೂಗಿಕೊಂಡಿತ್ತು. ಗೃಹಪಾಲಾಹ ಸಮುತ್ತಿತ. ಅಲ್ಲಿ ತನಕ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡೆಲ್ಲ ಕೂತಿದ್ದೇವೆ ಅಂತ ಅಂದ್ಕೊಂಡವರಲ್ಲಿ ನಿದ್ದೆಗೆ ಜಾರಿ ಬಿಡ್ತಾನೆ. ಎಲ್ಲರೂ ಒಬ್ಬೊಬ್ಬರು ಒರೆಸ್ಕೋತಾ ಇದ್ದಾರೆ. ನೀನು ನಿದ್ದೆ ಮಾಡಿದ್ಯಾ ಅಂತ ಹೇಳಬೇಕು ಅಂದ್ರೆ ಅವ್ನು ಹೇಳ್ತಾನೆ, ನೀನು ನಿದ್ದೆ ಮಾಡಿದ್ಯಲ್ಲ, ನನ್ನನ್ನೇನು ಹೇಳೋದು ಅಂತ ಪರಸ್ಪರ ಅವರವರೇ. ಇನ್ನು ನಿದ್ದೆ ಮಾಡಿದ್ದೀನಿ ಅಂತ ಹೇಳಿಬಿಟ್ರೆ ಯಾರಿಗೂ ಇಲ್ಲ, ಕೋತಾಗುತ್ತೆ. ಆದರೆ ಎಲ್ಲರಲ್ಲಿ ನಾನು ಮೊದಲೇ ಹೇಳಬೇಕು ಅಂತ ಓಡಿದರು. ತೇ ತೂರ್ಣಮ್ಮ ಅಭಿದೃತ್ಯ. ಕೂಡಲೇ ಓಡಿ ಕಂಸನಿಗೆ, ನಾನು ಹೇಳ್ತೇನೆ ನಾಳೆ ದಿನಗ ದೇವಕ್ಯ ಗರ್ಭಜನ್ಮ, ದೇವಕ್ಕೆ ಒಂದು ಮಗು ಆಗಿದೆ. ಆಚಕ್ಯು ಭೋಜರಾಜಾಯ ಯದುದ್ವಿಗ್ನ ಪ್ರತೀಕ್ಷತೆ. ಅವನು ರಾತ್ರಿ ನಿದ್ದೆನೇ ಇಲ್ಲ ಅವನಿಗೆ. ಯಾಕೆಂದರೆ ಅವನಿಗೆ ಕೂತಲ್ಲಿ ನಿಂತಲ್ಲಿ ಎಲ್ಲ ಕಡೆಯಲ್ಲಿ ನನ್ನನ್ನು ಕೊಲ್ಲುವ ಮಗು ಹುಟ್ಟುತ್ತೆ ಅಂತಲೇ ತಲೆಯಲ್ಲಿತ್ತು. ಅವನು ಅನ್ನ ತಿನ್ನುವಾಗಲೂ ಕೃಷ್ಣನೇ ಬಂದ ಅಂತ ತಲೆಯಿಲ್ಲ ಅದಕ್ಕೆ. ಸರಿ ಓಡೋಡು ಬಂದ. ಸಹ ತಲ್ಪಾತ ತೂರ್ಣ ಮುತ್ತಾಯ. ಮಲಗಿದ್ದ ಮೆತ್ತನ ಹಾಸಿಗೆಯಲ್ಲಿ. ನಿದ್ದೆ ಬರ್ತಿರ್ಲಿಲ್ಲ ಅಷ್ಟೇ. ಹಾಗಾದರೆ ನಿದ್ದೆಗೆ ಬೇಕಾದದ್ದು ಮೆತ್ತನೆ ಹಾಸಿಗೆ ಅಲ್ಲ, ತಲೆ ಒಳಗಿರಬೇಕಾದ ನೆಮ್ಮದಿ. ಅದರಿಂದಾಗಿ ಅವನಿಗೆ ನೆಮ್ಮದಿ ಇರಲಿಲ್ಲ. ಓಡ್ ಬಂದ ಸುಮ್ಮನೆ. ಕಾಲೋಯಮಿತಿ ವಿಹ್ವಲಹ. ನನ್ನ ಕೊಲ್ಲುವ ಕಾಲ ಇಲ್ಲೇ ಬಂದುಬಿಟ್ಟಿದೆ ಅಂತ ಹೇಳಿ ಬಂದ. ಆ ಮಗುವನ್ನು ಸೂತಿಕಾಗ್ರಹವನ್ನು ಪ್ರವೇಶ ಮಾಡಿ ನೋಡ್ತಾನೆ. ಪ್ರಸ್ಖಲನ್ ಎಡವುತ್ತಾ ಬಂದ ಅಂತೆ. ಬರುವಾಗ ಕಾಲು ಎಡಗ್ತಾ ಇದೆ, ಸಿಟ್ಟು ಮಾಡ್ಕೊಳ್ತಾನೆ. ಅದು ಏನು ಅಂದರೆ, ಸಿಟ್ಟು ಬಂದಾಗ ಯಾವುದು ಅಡೆತಡೆ ಇಲ್ಲದೇ ಇದ್ದರೂ ಅವನೇ ಎಡವುತ್ತಾನೆ. ಯಾಕಂದರೆ ದೇಹದಲ್ಲಿ ಆ ಥರದ ಒಂದು ದುಸ್ಥಿತಿ ಇರುತ್ತೆ. ಯಾವಾಗ ಮನಸ್ಸಿನಲ್ಲಿ ಗಟ್ಟಿತನ ಇರುತ್ತೆ, ಎಡವಿದ್ರೂ ಎತ್ತರದಲ್ಲಿ ಕಾಲಿಟ್ಟು ಅದನ್ನು ತಪ್ಪಿಸಿಕೊಂಡು ಹೋಗುವ ಎಚ್ಚರ ಬರುತ್ತೆ. ಅವನು ಪ್ರಸ್ಖಲನ್ ಎಡುತ್ತಾ ಮುಕ್ತ ಮೂರ್ಧಜ. ತಲೆ ಕೂದಲೆಲ್ಲ ಬಿಚ್ಕೊಂಡು ಹೋಗಿದೆ, ಯಾವುದನ್ನು ಬಾಚಿಲ್ಲ, ಹೆಂಗೆಂಗೋ ಬಂದಿದ್ದಾನೆ. ಕೂಡಲೇ ಬಂದ. ದೇವಿ ಈ ದೇವಕಿ ಪ್ರಾರ್ಥನೆ ಮಾಡ್ತಾಳೆ, ಕರುಣಂ ಸತಿ ಸ್ನುಷೇಯಂ ತವ ಕಲ್ಯಾಣ ಸ್ತ್ರೀಯಮ್ಮ ಹಂತು ಮರಹಸಿ. ಇವಳು ನಿನಗೆ ಸೊಸೆ, ಬಿಟ್ಬಿಡಿ ಇವಳನ್ನು. ಇದು ಹೆಣ್ಣು, ಒಂದು ಮಗು ಈ ಮಡಿಲಲ್ಲಿ ತುಂಬಿ ಅಮ್ಮ ಅಂತ ಕರೆಯುವ ಸದ್ದು ಕೇಳಲಿಕ್ಕೋಸ್ಕರ ಕಿವಿ ಕಾತರವಾಗಿದೆ. ಕರುಳು ಹಿಂಡಿ ಸಾಯ್ತಾ ಇದೆ ಪ್ರತಿ ಕ್ಷಣಕ್ಕೂ ಕೂಡ. ಒಂದು ಮಗುವನ್ನು ಉಳಿಸು. ಆಗ ಬಹವೋ ಹಿಂಸಿತಾ ಭ್ರಾತಃ. ಹಿಂದಿನ ಎಲ್ಲವನ್ನು ನೀನು ಕೊಂದು ಬಿಟ್ಟಿದ್ದಿ. ನಾನು ಆವಾಗ ಒಂದು ದಿವಸ ಒಂದು ತಪ್ಪಿ ನಿನ್ನ ಹತ್ರ ಮಾತಾಡಿಲ್ಲ. ಶಿಶವಃ ಪಾವಕೋಪಮಾಹ. ಎಷ್ಟು ಮುದ್ದಾಗಿದ್ದು. ಒಂದು ತಾಯಿಗೆ ತನ್ನ ಶರೀರವನ್ನು ಹಂಚಿಕೊಂಡ ಮಗುವನ್ನು ಕಳ್ಕೊಳ್ತಾಳೆ ಅಂತ ಅನ್ನುವುದು ಅವಳ ಸಾವೇ. ಅದು ಒಂದು ಅರ್ಥದಲ್ಲಿ ಮಗು ಹುಟ್ಟಿತು ಅಂದರೆ ತಾಯಿ ಸತ್ಲು ಅಂತ ಅರ್ಥ. ಅದಕ್ಕೋಸ್ಕರನೇ 3 ತಿಂಗಳು 4 ತಿಂಗಳು ಅವಳನ್ನು ಮಗುವಿಗಿಂತ ಹೆಚ್ಚು ಕೇರ್ ಮಾಡಬೇಕು ಅಂತ. ಯಾಕಂದರೆ ಅದು ಮತ್ತೆ ದೇಹದಲ್ಲಿ ಎಲ್ಲ ಪೌಷ್ಟಿಕವಾದ ಸಂಗತಿ ತುಂಬಿಕೊಳ್ಬೇಕು ಅಂದರೆ ಅವಳಿಗೆ ಅಷ್ಟು ರಕ್ಷಣೆ ಕೊಡಬೇಕು ಅಂತ. ಹಾಗೆ ಪ್ರತಿ ಸರ್ತಿ ಸತ್ತು. ಆದರೆ ಆ ನೋವಲ್ಲೂ ಆ ತಾಯಿಗೆ ಜೀವ ಯಾವುದು ಗೊತ್ತಾ? ಮಗು ಉಸಿರಾಡಿ ಅಮ್ಮ ಅಂತ ಕರೆದ್ರೆ ಆ ಎಲ್ಲ ನೋವು ಮರೆತು ಬಿಡ್ತಾಳೆ. ಆದರೆ ಈ ತಾಯಿಯ ಪರಿಸ್ಥಿತಿ ನೋಡಿ, ಅಷ್ಟು ಹೆತ್ತ ನೋವನ್ನು ಕಳ್ಕೊಳ್ಳಿಕ್ಕೆ ಅಮ್ಮ ಅನ್ಲಿಕ್ಕೆ ಒಂದು ಮಗುವಿನ ಬಾಯಿ ಇಲ್ಲ. ಈ ಮಗುವನ್ನಾದರೂ ಉಳಿಸ್ಕೊಡಣ್ಣ ಅಂತ ಅವಳು ಬಗೆ ಬಗೆಯಲ್ಲಿ ಕೇಳ್ತಾಳೆ. ತ್ವಯಾ ದೈವ ನಿಸೃಷ್ಟೇನ ಪುತ್ರಿಕೈಕಾ ಪ್ರದೀಯತಾಂ. ನಿನಗೆ ಹೇಳಿದ್ದು ಪುತ್ರ ಕೊಲ್ತಾನೆ ಅಂತ, ಇದು ಪುತ್ರಿ. ಇದನ್ನಾದರೂ ಒಂದನ್ನು ನೀನು ಕೊಟ್ಟು ಬಿಡು ನನಗೆ. ನತ್ವಹಂತೆ ಹ್ಯವರಜ ದೀನ ಹತಸುತಾ ಪ್ರಭು ದಾತು ಮರ್ಹಸಿ ಮಂದಾಯಾ ಅಂಗೇ ಮಾಂ ಅಂಗಾ. ಅವಳು ಎಷ್ಟು ಪ್ರೀತಿಯಿಂದ ಕರೀತಾಳೆಂದರೆ, ಅಣ್ಣ, ಪ್ರಿಯನೇ, ನನಗೊಂದು ಪ್ರಿಯವಾದ ಕೆಲಸವನ್ನು ಮಾಡು. ನಾನು ಇಲ್ಲಿ ತನಕ ಮಾಡಿದ ನಿನ್ನ ಎಲ್ಲ ಥರದ ನೀನು ಕೊಟ್ಟ ವೇದನೆಗಳನ್ನು ಮರೆತು ಬಿಡುತ್ತೇನೆ. ಇದು ಒಂದು ಸಾಕು ನನಗೆ. ಚರಮಾಂ ಪ್ರಜಾಂ. ಇದು ಕೊನೆಯ ಮಗು ನನಗೆ, ಇದನ್ನಾದರೂ ಕೊಡು ಅಂತ ಹೀಗೆ ಕೇಳಿದಾಗಲೂ ಅವನು ಚೂರು ತಲೆ ಕೆಡಿಸ್ಕೊಡೋದಿಲ್ಲ. ಉಪಗೃಹ್ಯಾತ್ಮಜಾಮೇವಾಂ ಏವಂ ರುದಂತ್ಯ. ಅಳ್ತಾ ಇದೆ. ಕಾಲ ಎರಡನ್ನು ಗಟ್ಟಿಯಾಗಿ ಹಿಡಿದು ಅವಳು ಯಾಚಿತ ಮತ್ತೆ ಮತ್ತೆ ಕೇಳ್ತಾ ಇದ್ದಾಗಲೂ ತಾಂ ವಿನಿರ್ಭತ್ಸ್ಯ ಬೈದು ಬಿಡ್ತಾನೆ. ನಿನಗೇನು ಗೊತ್ತು ನನ್ನ ಸಾವಿನ ಕಷ್ಟದ ಯೋಚನೆಗಳು? ನಿನಗೆ ನಿನ್ನ ಮಗು ಮಾತ್ರ ಯೋಚನೆ, ನನ್ನ ಇಡೀ ಸಾಮ್ರಾಜ್ಯದ ಯೋಚನೆ ಅಂತ ಬೈದು ಕೂಡಲೇ ಆ ಮಗುವನ್ನು ಎತ್ತಿಕೊಂಡು ಹಸ್ತಾತ್ ಚಿಚ್ಚಿದೆ ಕಲಹ. ಅವಳ ಕೈಯಿಂದ ಆ ಮಗುವನ್ನು ವಸ್ತು ಎಳ್ಕೊಂಡಾಗ ಎಳ್ಕೊಂಡು ತಾಂ ಗೃಹೀತ್ವ ಚರಣಯೋಹು. ಕಾಲುಗಳಲ್ಲಿ ಹಿಡಿದು ಜಾತ ಮಾತ್ರಾಂ ಸ್ವಸುಹು ಸುತಾಂ. ತನ್ನ ತಂಗಿಯ ಮಗಳನ್ನು ಆಕಾಶಕ್ಕೆ ಎತ್ತಿ ಕಾಲಿಂದ ಈ ಬಟ್ಟೆಯನ್ನು ಒಗೆಯುವ ಹಾಗೆ ಕಲ್ಲಿನ ಮೇಲೆ ವಧ್ಯಶಿಲದ ಮೇಲೆ ಜೋರಾಗಿ ಒಗಿಬೇಕು ಅಂತ ಎತ್ತಿದ್ದಾನೆ ಕೈಯನ್ನು. ಸಾ ತದ್ಧಸ್ತಾತ್ ಸಮುತ್ಪ್ಲುತ್ಯ. ಆ ಶಬ್ದಗಳೇ ಚಂದ. ಸಮುತ್ಪ್ಲುತ್ಯ. ಅವನು ಹೀಗೆ ಎತ್ತಿದ್ದಾನೆ ಹೊಡೆಯಲಿಕ್ಕೆ ಅಂತ. ಹೀಗೆ ಎತ್ತಿ ಜಾಡಿಸಿ ಹೊಡೆಯುವಷ್ಟರಲ್ಲಿ ಕೈಯಿಂದ ಕಾಲುಗಳನ್ನು ತಪ್ಪಿಸಿಕೊಂಡು ಅವನು ಎದೆಯನ್ನು ಜಾಡಿಸಿ ಆಕಾಶಕ್ಕೆ ನೆಗೆದು ಬಿಟ್ಟಿದೆ. ನೆಗೆದು ಸದ್ಯ ದಿವಿ ಅಂಬರಂಗತ. ಆಕಾಶಕ್ಕೆ ನೆಗೆದು ಆಕಾಶ ಪೂರ್ತಿ ತುಂಬಿಬಿಟ್ಟಿದ್ದಾಳೆ. ತುಂಬಿದವಳು ಹೇಗೆ ಕಾಣ್ತಾ ಇದ್ಲು ಅಂದರೆ, ಅದೃಶ್ಯತಾ. ಮೊದಲು ಒಂದೇ ಸರ್ತಿ ಮರೆಯಾಯಿತು. ವಿಷ್ಣೋಹೋ ಸಾಯುಧಾಷ್ಟ ಭುಜ. ಆಮೇಲೆ ತಕ್ಷಣದಲ್ಲಿ ಕಾಣಿಸಿಕೊಳ್ತಾ. ಆಕಾಶಕ್ಕೆ ಏರಿದ್ದು ಕಾಣಲಿಲ್ಲ ಒಂದು ಕ್ಷಣ, ಬೆಳಕಾಯ್ತಷ್ಟೇ.
ಬೆಳಕು ಮತ್ತೆ ಅನಾವರಣವಾದಾಗ 8 ಕೈಗಳಿಂದ ತುಂಬಿದ 8 ಬಾಹುಗಳನ್ನು, ವಿಷ್ಣು ಏನೇನು ಬಾಹುಗಳನ್ನು ಹಿಡ್ಕೊಂಡಿದ್ನೋ ಅದೇ ಆಯುಧಗಳನ್ನು ಹಿಡ್ಕೊಂಡು ದಿವ್ಯ ಸೃಗಂಬರಾಲೇಪ ರತ್ನಾಭರಣಭೂಷಿತ ಧನುಶೂಲೇಶು ಚರ್ಮಾಸಿ ಶಂಖಚಕ್ರ ಗದಾಧರ. ಧನುಸ್ಸು, ಶೂಲ, ಬಾಣ, ಆವರಕವಾದ ಗುರಾಣಿ, ಖಡ್ಗ, ಶಂಖ, ಚಕ್ರ ಮತ್ತು ಗದ ಇಷ್ಟನ್ನು ಹಿಡಿದು ನಿಂತ ಅದ್ಭುತವಾದ ಆಗಸವನ್ನು ತುಂಬಿದ ರೂಪವನ್ನು ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಕಿಮ್ಮಯ ಹತಯ ಮಂದ, ದಡ್ಡ, ನನ್ನನ್ನು ಕೊಲ್ತೀಯ, ಎಲ್ಲರನ್ನು ಕೊಲ್ಲುವ ಕಾಲ ನಾನೇ, ನೀನು ನನ್ನನ್ನೇ ಕೊಲ್ಲಿಕ್ಕೆ ಬರ್ತೀಯ, ನನ್ನನ್ನು ಕೊಲ್ಲೋದ್ರಿಂದ ನಿನಗೇನೂ ಆಗೋದಿಲ್ಲ. ಜಾತ ಕಲುತವ ಅಂತ ಕೃತ್, ನಿನ್ನನ್ನು ಕೊಲ್ಲುವ ಬೇರೆ ಕಡೆ ಆನಂದವಾಗಿ ಹುಟ್ಟಿ ಓಡಾಡ್ತಾ ಇದ್ದಾನೆ. ಮತ್ತೊಂದು ಟೆನ್ಷನ್ ಬೀಜ ಹಾಕಿ ಹೋಗ್ತಾಳೆ ಅವನು. ಇದನ್ನು ಹೇಳದೆ ಸುಮ್ಮನೆ ಹೋಗಿದ್ರೆ ಇದೇನೋ ಹೊಟ್ಟೋಯ್ತು, ಹೋಗಲಿ, ಇಲ್ಲಂತೂ ಇರಲಿಲ್ಲಲ್ಲ, ಆಕಾಶ ಕಾರೋಯ್ತು, ಟೆನ್ಷನ್ ಇಲ್ಲ ಅಂತ ಬಿಡ್ತಿದ್ದ. ಜಾತಃ ತವ ಅಂತಕೃತ್, ನಿನ್ನನ್ನು ಕೊಲ್ಲುವವನು ಬೇರೆ ಕಡೆ ಚೆನ್ನಾಗಿ ಹುಟ್ಟಿದ್ದಾನೆ, ಏನು ನೀನು ಯೋಚನೆ ಮಾಡಬೇಕಾದಿಲ್ಲ. ಯತ್ರ ಕ್ವಚಿತ್ ಪೂರ್ವಶತ್ರು ಮಾ ಹಿಂಸೀಹಿ ಕೃಪಣಾಂ ಯಥ. ಹಿಂದಿನ ಮಕ್ಕಳನ್ನು ಆ ತಾಯಿಯನ್ನು ಹಿಂಸಿಸಿದ ಹಾಗೆ ಇನ್ನು ಆ ಹಿಂಸೆಗೆಲ್ಲ ಹೋಗಬೇಡ, ನಿನಗೆ ಸಾವು ಕಟ್ಟಿಟ್ಟ ಬುತ್ತಿ ಅದಲ್ಲೇ ಆಗೇ ಆಗುತ್ತೆ, ಬಿಟ್ಬಿಡಿ ಇವಳನ್ನು ಅಂತ ಹೀಗೆ ಹೇಳಿ ಅದು ಹೊರಟು ಹೋಗುತ್ತೆ. ಅವನಿಗೆ ಆಗ ಸ್ವಲ್ಪ ಅಂದರೆ ಆಗ ಆ ಮಗುವನ್ನು ಕೊಲ್ಲುವ ಸಂದರ್ಭದಲ್ಲಿ ಅವನಿಗಾದ ಆ ಸಮಾಧಾನದ ಭಾವ ಮತ್ತು ಈಗಲೂ ಅವನು ತುಂಬ ಕ್ಷಮೆ ಕೇಳ್ತಾನೆ. ಈ ಭಾವಗಳನ್ನೆಲ್ಲ ನೋಡಿದಾಗ ಕಂಸ ಎಷ್ಟು ಒಳ್ಳೆಯವನು, ಅವನ ಮಾತು ಕೇಳಿದರೆ ಕಣ್ಣಲ್ಲಿ ನೀರೇ ಬರುತ್ತೆ. ಅಹೋ ಭಗಿನ್ಯ ಹೋ ಭಾಮ ಮಯಾ ವಾಂ ಭತ ಪಾಪ್ಮನ ಪುರುಷಾದೈಹಿ ಇವ ಅಭ್ಯೇತ್ಯ ಬಹವೋ ಹಿಂಸಿತಾ ಸುತಾಹ. ನಿನ್ನ ಮಕ್ಕಳನ್ನು ಕೊಂದು ಬಿಟ್ಟೆ ಇದೇ ಕೈಯಲ್ಲಿ, ಈ ಕೈ ಯಾಕಾದರೂ ಇದೆ ನನಗೆ. ಎಷ್ಟು ಮಾತಾಡ್ತಾನೆ ಅಂದರೆ ಅದನ್ನು ಕೇಳಿದರೆ ಅಯ್ಯೋ ಕಂಸ ಅಂತ ನಾವೇ ಅವನನ್ನು ಪ್ರೀತಿಸಿಬಿಡ್ಬೇಕು, ಅಷ್ಟು ಮಾತಾಡ್ತಾನೆ. ಅದೆಲ್ಲ ಮಾತಾಡಿದ್ದು ಹಿಂದೆ ಬಂದಿದೆ. ಭಯಾತ್ ಕಂಸಃ ದ್ವೇಷ್ಯಾತ್ ಚೈದ್ಯಾದಯೋ ನೃಪಾಹ ಅಂತ ಹೇಳುವಾಗ ಅಲ್ಲಿ ಭಯದಿಂದ ಕಂಸ ಮೋಕ್ಷಕ್ಕೆ ಹೋದ ಅಂತ, ಮತ್ತೆ ಕೊನೆಗೆ ಪ್ರೀತಿ ಮಾಡಿ ಅಂತ ಎಲ್ಲ ಹೇಳಿ, ದ್ವೇಷದಿಂದ ಚೈದ್ಯ ಸ್ವರ್ಗಕ್ಕೆ ಹೋದ, ಮೋಕ್ಷಕ್ಕೆ ಹೋದ, ಭಯದಿಂದ ಕಂಸ ಹೋದ, ಆದ್ದರಿಂದ ನೀವು ಪ್ರೀತಿ ಮಾಡಿ. ಇದೇನು ಭಯದಿಂದ ಕೂಡಿದ ಭಕ್ತಿ? ಅಲ್ಲಿ ಭೃಗು ಋಷಿ ಒಬ್ಬ ಇದ್ದಾನೆ, ಕಾಲನೇಮಿ ಒಬ್ಬ ಇದ್ದಾನೆ. ಕಾಲನೇಮಿ ಈ ಕೊಲ್ಲುವ ಮೂಲ ಕಾಲ ವ್ಯಕ್ತಿ, ಭೃಗು ಅಲ್ಲಿರುವ ಇನ್ನೊಂದು ವ್ಯಕ್ತಿ. ಅದಕ್ಕೆ ಕೆಲವೊಂದು ಸರ್ತಿ ಜೀವ ಡ್ಯುಯಲ್ ಪರ್ಸನಾಲಿಟಿ, ಒಂದು ಯಾವ್ದು ಜಾಗೃತ ಆಗೋದು ಇನ್ನೊಂದು ಸೈಲೆಂಟ್ ಮಲಗಿರುತ್ತೆ. ಆವಾಗ ಇದು ಎದ್ದು ಅಯ್ಯೋ ನಿನಗೆ ಹೀಗೆ ಮಾಡಿಬಿಟ್ನಾ, ನನ್ನೇನು ತಪ್ಪಾಯಿತು, ಮಾ ಶೋಚೇತ, ದಯವಿಟ್ಟು ದುಃಖ ಪಡಬೇಡ ಮಹಾಭಾಗ. ಆತ್ಮಜಾನ ಸುಕೃತಂಭುಜ ಜಂತವೋ ನ ಸದೈಕತ್ರ ದೈವಾಧೀನ ಸಹಾಸತೆ. ಎಲ್ಲ ದೇವರ ವಶದಲ್ಲಿದೆ, ನನ್ನ ಕೈಯಲ್ಲಿ ಏನಿದೆ ಅಂತ ಅದರಲ್ಲೊಂದು ವೇದ ಅಂತ ಹೇಳಿ ಒಂದಿಷ್ಟು ಸಮಾಧಾನ ಮಾಡಿ, ತಸ್ಮಾತ್ ಭದ್ರೇ ಭದ್ರೇ ಮಂಗಳಕರಳೆ ಸ್ವತನಯಾನ್ನಮಯ ವ್ಯಾಪಾದಿತಾನಪಿ ಮಾನುಶೋಚ. ನಾನು ಕೊಂದಿದ್ದೇನೆ ಅನ್ನೋದನ್ನು ಕ್ಷಮೆ ಇಲ್ಲದ ತಪ್ಪದು, ಆದರೆ ದುಃಖ ಪಡಬೇಡ, ಏನೋ ಒಂದು ಒಳ್ಳೆಯದಾಗಲಿಕ್ಕೋಸ್ಕರ ಇದೆಲ್ಲ ಆಗಿರುತ್ತೆ, ಅದರಿಂದಾಗಿ ನನ್ನನ್ನು ಕ್ಷಮಿಸಿಬಿಡು, ನಿನ್ನನ್ನು ಬಿಟ್ಟುಬಿಡ್ತೇನೆ ಅಂತ ಮೋಕ್ಷಯ ಮಾಸ ನಿಗಳಾತ್. ಅಲ್ಲಿಯ ತನಕ ಗೃಹ ಬಂಧನದಲ್ಲಿ ಇದ್ದವರನ್ನು ಬಿಟ್ಟುಬಿಡ್ತಾನೆ. ಬಿಟ್ಟು ಇಲ್ಲಿ ಇಷ್ಟು ಹೇಳಿ ಅಲ್ಲಿ ಅದು ಮುಂದೆ ಏನಾಯಿತು ಅಂತ ಅದು ಹೇಳಲೇ ಇಲ್ಲ. ಹರಿವಂಶ ಅದನ್ನು ಹೇಳುತ್ತೆ. ಬಿಟ್ಟು ಕಳಿಸಿದ ಮೇಲೆ ಆ ಮೇಲಕ್ಕೆ ಹಾರಿ ಹೋಗಿತ್ತಲ್ವ ತಾಯಿ, ಅಂದರೆ ದುರ್ಗಾ ಮಾಯ, ಯೋಗ ಮಾಯ, ಅದು ಮರಳಿ ಸಣ್ಣ ಮಗುವಾಗಿ ವಾಪಸ್ ಅವಳ ತೊಡೆಯನ್ನು ಅಲಂಕರಿಸುತ್ತೆ. ಯಾಕಂದರೆ ಅವಳು ಅಷ್ಟು ಬೇಡಿಕೊಳ್ತಾಳೆ, ಒಂದು ಮಗು ಅಮ್ಮ ಅಂತ ಕರೆಸ್ಕೊಳ್ಳಿಕ್ಕೆ ನನಗೆ ಬದುಕು ಉಳಿಲಿಕ್ಕೆ ಒಂದು ಮಾತು ಬೇಕೀಗ, ಅದಿಲ್ಲ ಅಂದರೆ ನಾನು ಇಷ್ಟು ದಿವಸ ಹೆತ್ತು ಹೊತ್ತದ್ದಕ್ಕೂ ಒಂದಕ್ಕೂ ಅರ್ಥ ಇಲ್ಲ ಅಂತ ಆಗುತ್ತೆ ಅಂತ. ಅದಕ್ಕೆ ಕರುಣೆಯಿಂದ ಅವಳು ಮಗಳಾಗಿ ಓಡಾಡ್ತಾಳೆ. ಅವಳೇ ಮುಂದೆ ಕೃಷ್ಣ ಮಥುರೆಗೆ ಬರ್ತಾನಲ್ವ, ಬಂದಾಗ 11 ವರ್ಷದ ಹುಡುಗ ಬಲರಾಮ ಮತ್ತು ಕೃಷ್ಣ ಆಟ ಆಡಲಿಕ್ಕೆ ಒಂದು ಹುಡುಗಿ ಜೊತೆಗೆ ಹೋದ ಅಂತ ಹೆಸರು ಹೇಳ್ತಾಳೆ. ಏಕಾನಂಗ ಅಂತ ಅವಳ ಹೆಸರು. ಹುಡುಗಿ ಜೊತೆಗೆ ಏಕಾನಂಶ ಅಂತ ಕೆಲವರು ಅಂತಾರೆ, ಅದು ಏಕಾನಂಗ. ಅವಳು ಕೈ ಹಿಡಿದು ಕೃಷ್ಣನ ಜೊತೆಗೆ ಆಟ ಆಡ್ತಾ ಇದ್ಲು ಅಂತ ಆ ಮುಂದೆ ಅವನ ಪ್ರಸಂಗ ಬಂದಾಗ ಬರುತ್ತೆ. ಅದು ಯಾವ ಮಗು ಅಂದರೆ ಇದೆ. ಆದರೆ ಆ ಮಧ್ಯದಲ್ಲಿ ಆ ಮನೆಯಲ್ಲಿ ಇದ್ದಾಗಲೇ ಮತ್ತೆ ಈ ಕೃಷ್ಣ ಮರಳಿ ಇದ್ದಾನೆ ಅಂತ ಗೊತ್ತಾಗಿ ಎಲ್ಲ ಹೋದ ಲೆಟರ್ಗಳು ಒಂದು ರಿಪ್ಲೈ ಇಲ್ಲದೆ ಅಲ್ಲಲ್ಲೇ ನಾಶ ಆಗಿ ಹೋಗ್ತಾವಲ್ಲ, ಆಗ ಅವನಿಗೆ ಟೆನ್ಷನ್ ಆಗುತ್ತೆ, ಇದನ್ನು ಹೇಗಪ್ಪ ಪರಿಹಾರ ಮಾಡೋದು ಅಂತ. ಅದಕ್ಕೋಸ್ಕರ ಅಪ್ಪ ಅಮ್ಮನನ್ನು ಬಂಧಿಸಿಟ್ರೆ ಅವನು ಬಂದೇ ಬರ್ತಾನೆ ಅಂತ ಅಂದ್ಕೊಂಡು ಮತ್ತೆ ಅವನನ್ನು ಬಂಧಿಸಿಡ್ತಾನೆ. ಆ ಬಂಧನದ ಹೊತ್ತಿಗೆ ಅವಳು ಬೇರೆ ಕಡೆ ಇರ್ತಾಳೆ, ಅಲ್ಲಿ ತನಕ ಅಪ್ಪ ಅಮ್ಮನ ಜೊತೆಗೆ ಇರ್ತಾಳೆ. ಹೀಗೆ ಕೃಷ್ಣನ ಅವತಾರ ಆಯಿತು. ನಂದಗೋಪನ ಮನೆಯಲ್ಲಿ ಕೃಷ್ಣ ಆ ಕಡೆಯಿಂದ ಬೆಳೆದು ನಿಂತ.
ನಂದವ್ರಜದ ಅಂದರೆ ನಂದವ್ರಜ ಅಂತ ಕರೆಯೋದು ಯಾಕೆ ಅಂದರೆ ವ್ರಜ ಅಂದರೆ ಹೋಗುವ ಊರು ಅಂತ. ವ್ರಜತೀತಿ ವ್ರಜ, ಚಲಿಸುವ ಊರು. ನಾವು ಅಲೆಮಾರಿ ಕೃಷಿಕರು ಅಂತ ಕೇಳ್ತೇವಲ್ವ, ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲೋ ಸಮಾಜದ ಪಾಠದಲ್ಲಿ ಬಂದು ಹೀಗೆ ಹಾರೋಗಿರುತ್ತೆ. ಅದು ಸುಮ್ಮನೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಕಡೆ ಬಂದಿರುತ್ತೆ ಅಷ್ಟೇ. ಅದರ ಅರ್ಥ ಏನು ಅಂದರೆ ಅವರು ಗೋಮಾಳದ ಒಂದೊಂದು ಭಾಗದಲ್ಲಿ ಒಂದು 6 ತಿಂಗಳು, 1 ವರ್ಷ, 2 ವರ್ಷ ಹಸುಗಳನ್ನು ಸಾಕಿಕೊಂಡು ಅಲ್ಲಿ ಬೆಳೆ ತೆಗೆದು ಅದರಿಂದ ಬಂದ ಒಂದು ಟ್ಯಾಕ್ಸ್ನ ಭಾಗವನ್ನು ರಾಜನಿಗೆ ಕಟ್ಟಿ ಉಳಿದ ಹುಲ್ಲು ಇತ್ಯಾದಿಗಳನ್ನೆಲ್ಲ ತಮ್ಮ ಹಸುಗಳಿಗೆ ಇಟ್ಟುಕೊಂಡು ಅಲ್ಲಿ ಬೆಳೆ ತೆಗೆದು 2 ವರ್ಷ ಆದಮೇಲೆ ಅದು ಮತ್ತೆ ಬರಡಾಗುತ್ತೆ. ಅದಕ್ಕೋಸ್ಕರ ಇನ್ನೊಂದು ಕಡೆಗೆ ಹೋಗ್ತಾರೆ. ಅವರು ಎಲ್ಲಿ ಹೋಗ್ತಿರ್ತಾರೋ ಅದು ಗೋವ್ರಜ. ಆದರೆ ಆ ಎಲ್ಲಿಯ ರಾಜ ಇರ್ತಾನೋ ಅವ್ರಿಗೆ ಅದರ ಪರ್ಮಿಷನ್ ಟ್ಯಾಕ್ಸ್ ಕೊಡೋದು ಒಂದು ಇದ್ದೇ ಇರುತ್ತೆ. ಅಂದರೆ ಎಷ್ಟು ಚಂದದ ವ್ಯವಸ್ಥೆ ಅದು. ಅಲ್ಲಲ್ಲಿ ಹೋಗೋರಿಗೆ ಅವ್ರು ಎಲ್ಲ ಕಡೆಯಲ್ಲೂ ಅವರು ಟ್ಯಾಕ್ಸ್ ಕಟ್ತಿದ್ರು. ಹಾಗೆ ನಂದಗೋಪ ಕಂಸನಿಗೆ 1 ವರ್ಷದ ಟ್ಯಾಕ್ಸ್ ಕಟ್ಟಿ ಬರಲಿಕ್ಕೆ ಹೋಗ್ತಾನೆ. ಆಗಲೇ ವಸುದೇವನ ಜೊತೆಗೆ ಭೇಟಿಯಾಗೋದು. ಮತ್ತೆ ಭೇಟಿಯಾಗಿ ಮಕ್ಕಳು ಹೇಗಿದ್ದಾರಪ್ಪ ಅಂತೆಲ್ಲ ಮಾತಾಡಿಕೊಳ್ತಾರೆ. ಮಾತಾಡಿ ಅವನಿಗೆ ಗರ್ಗಾಚಾರ್ಯರನ್ನು ಕಳಿಸಿ ಕ್ಷತ್ರಿಯೋಚಿತವಾದ ಸಂಸ್ಕಾರ. ಯಾಕೆಂದರೆ ನಂದ ಒಬ್ಬ ವೈಶ್ಯ, ವಸುದೇವ ಕ್ಷತ್ರಿಯನಾಗಿ ಬಂದವನು. ಈ ವಸುದೇವ ಮತ್ತು ನಂದಗೋಪಾಲನ ತಮ್ಮಂದರು. ಅವನ ತಂದೆ, ವಸುದೇವನ ತಂದೆ ಶೂರಸೇನನಿಗೆ ಒಬ್ಬಳು ಕ್ಷತ್ರಿಯ ಹೆಣ್ಣು ಮಗಳಲ್ಲಿ ಹುಟ್ಟಿದವನು ಈ ವಸುದೇವ, ಒಬ್ಬಳು ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದವನು ನಂದಗೋಪ. ಹಾಗಾಗಿ ಅವನು ವೈಶ್ಯ ಆಗಿರ್ತಾನೆ. ಮಾತುರ್ ಜಾತಿ ಪಿತುಹು ಗುಣ, ಅದನ್ನಾಗಿ ತಂದೆಯ ಜಾತಿ ಅನ್ನುವ ರೀತಿಯಲ್ಲೇ ಅವರಿಬ್ಬರೂ ಕೂಡ ಒಬ್ಬ ವೈಶ್ಯ ಒಬ್ಬ ಕ್ಷತ್ರಿಯನಾಗಿ ಕಾಣಿಸಿಕೊಳ್ಳುವಂಥದ್ದು. ಹಾಗಾಗಿ ಕೃಷ್ಣನಿಗೆ 2 ಮನೆಯ ಸಂಬಂಧ. ಅವನು ಕ್ಷತ್ರಿಯನೂ ಆಗಿ ಓಡಾಡಿರ್ತಾನೆ, ವೈಶ್ಯನಾಗಿ ವ್ಯಾಪಾರದ ಎಲ್ಲ ಹಸು ಕರುಗಳನ್ನು ನೋಡ್ಕೊಳ್ಳೋದು, ಕೃಷಿ ಮಾಡೋದು. ನೋಡಿ, ಅವ್ರು ಯಾವಾಗಲೂ ಅವ್ರ ಕೈಯಲ್ಲಿ ಅವನು ಹಲಾಯುಧ ಇಟ್ಕೊಂಡೇ ಇರ್ತಾನೆ. ಅವನು ಹಲಾಯುಧ ಯುದ್ಧಕ್ಕಂತೂ ಎಲ್ಲಿ ಹಲಾಯುಧ ಯಾವಾಗಲೂ ಯೂಸ್ ಮಾಡ್ತಾರೆ. ಹಲ ಅನ್ನೋದು ಅವರಿಗೆ ಕೃಷಿಗೆ ಸಂಬಂಧಪಟ್ಟ ಕೆಲಸಕ್ಕೆ ಅವನು ಉಪಯೋಗಿಸ್ತಾ ಇದ್ದಿದ್ದು. ಹಾಗಾಗಿ ಕೃಷ್ಣನ ಮತ್ತು ಬಲರಾಮನ ಸಂಕೇತ ಅದು ಕೃಷಿಗೆ ಪ್ರಧಾನ. ನಿಜವಾಗಿ ಹೇಳಬೇಕು ಅಂದರೆ ಕೃಷಿ ಅನ್ನೋದು ಕೃಷ್ಣನ ಶಬ್ದವನ್ನೇ ಪರಿಚಯಿಸುವ ಶಬ್ದ. ಕೃಷಿ ಭೂವಾಚಕ ಶಬ್ದ. ಕೃಷಿ ಅಂದರೆ ಭೂಮಿ ಅಂತ ಅರ್ಥ. ಭೂಮಿಯ ಭಾರವನ್ನು ಇಳಿಸಲಿಕ್ಕೆ ಬಂದವನು ಅನ್ನುವ ಕಾರಣಕ್ಕೇ ಅವನಿಗೆ ಕೃಷ್ಣ ಅಂತ ಕರೆದು. ಅಂದರೆ ಕೃಷ್ಣ ನಿಜವಾದ ಕೃಷಿಕ. ಕೃಷಿಕ ಏನು ಮಾಡ್ತಾನೆ? ಬೀಜ ಹಾಕಿ ಅದರಲ್ಲಿ ಕಳೆಯೆಲ್ಲ ತೆಗೆದು ಒಳ್ಳೆಯದನ್ನು ಮಾತ್ರ ಬೆಳೆಸಿ ಕಟಾವು ಮಾಡಿ ಮುಂದಿನದಕ್ಕೆ ಬೇಕಾಗುವ ಬೀಜವನ್ನು ತೆಗೆದಿಟ್ಟು ಈ ಗದ್ದೆಲ್ಲ ಭೋಗವನ್ನು ಯಾರ್ಯಾರಿಗೆ ಕೊಡಬೇಕು ಅವ್ರಿಗೆ ಕೊಟ್ಟು ಮತ್ತೆ ಮುಂದಿನ ಸೃಷ್ಟಿಗೆ ಹಾಗೆ ಅಲ್ವ ಕೃಷ್ಣನು. ಮುಷ್ಟಿ ಸೃಷ್ಟಿಯನ್ನು ಯಾವುದು ಈ ಸರ್ತಿ ಮತ್ತೆ ಜನ್ಮಕ್ಕೆ ಬಂದು ಕರ್ಮಗಳನ್ನು ಪಾಕಗೊಳಿಸ್ಕೊಳ್ಬೇಕಿದೆಯೋ ಅದನ್ನೆಲ್ಲ ಹಾಕ್ತಾನೆ. ಅದರ ಸ್ವಭಾವ ಅನುಗುಣವಾಗಿ ಅದೆಲ್ಲ ಬೆಳೆಯುತ್ತೆ. ಬೆಳೆದಾಗ ಅದನ್ನು ಅದರ ಮಧ್ಯದಲ್ಲಿ ಕಳೆ ಇದರೆಲ್ಲ ಕಿತ್ತುತ್ತಾನೆ. ಕಟಾವು ಮಾಡಿ ಅದನ್ನು ಬೇಕು ಅಂತ ಮತ್ತೆ ಬಡದಾಗ ಅದರ ಮೂಲ ಯಾವುದನ್ನು ಮೋಕ್ಷ ಕಳಿಸ್ಬೇಕು ಅದನ್ನು ಕಳಿಸ್ತಾನೆ, ಯಾವುದನ್ನು ಬಿತ್ತಬೇಕು ಅದನ್ನು ಬಿತ್ತುತ್ತಾನೆ, ಯಾವುದನ್ನು ಭೋಗಕ್ಕೆ ಮತ್ತೆ ಅದಲ್ಲೇ ನಿರಯ ಭೂಗೋಚರಾನ್ ತ್ರಿದಿವ 3 ಕಡೆಗೆ ಸುತ್ತಾಡುವ ಆ ಯಾವುದು ನಿತ್ಯ ಸಾಂಸಾರಿಕ ಜೀವರನ್ನು ಅಲ್ಲೇ ಮತ್ತೆ ಯಥಾಪ್ರಕಾರ ಇಡುತ್ತಾನೆ. ಹೀಗೆ ಪ್ರಕೃತಿಯ ಸೃಷ್ಟಿಯ ಪ್ರಕ್ರಿಯೆ ನಡೀತಾ ಇರುತ್ತೆ. ಹಾಗಾಗಿ ಮಹಾಕೃಷಿಕ ಅಂದರೆ ಕೃಷ್ಣ. ಆ ಕೃಷ್ಣನ ಕರ್ತವ್ಯದ ಮೊದಲ ಭಾಗವಾಗಿ ಅಲ್ಲಿಗೆ ಶುರುವಾಗುತ್ತೆ ಕಳೆ ಬರಲಿಕ್ಕೆ. ಬೀಜವನ್ನು ಬಿತ್ತಿ ಆಗಿದೆ. ಕಂಸ ಸಿಟ್ಟು ಮಾಡಿಕೊಂಡು ಏನೆಲ್ಲೋ ಟೆನ್ಷನ್ ಮಾಡ್ಕೊಂಡಿದ್ದ ಅಂದರೆ ಎಲ್ಲರನ್ನೂ ಕರೆಸ್ತಾನೆ. ಆಗ ಪೂತನೆ ಹೇಳ್ತಾಳೆ, ಯೋಚನೆ ಮಾಡಿಬಿಡಿ, ನಾನಿದ್ದೇನೆ. ಅವ್ರು ನನ್ನ ಜೊತೆಗೆ ತುಂಬ ಜನ ಇಂಥವ್ರು ಇಂಥ ಕೆಲಸಕ್ಕೆ ಬೇಗ ಅವರು ರಿಕ್ರೂಟ್ಮೆಂಟ್ ಇದೆ. ಅದಕ್ಕೆ ಬೇರೆ ಈ IASಗೆ ಕೇರಳದಿಂದ ರಿಕ್ರೂಟ್ಮೆಂಟ್ ಆಗೋದು ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ತಿರುಗ್ತಾರೆ ಅವರು. ಹಾಗೆ ಇಲ್ಲಿ ಈ ಕೆಲಸಕ್ಕೇ ಇದ್ದೇವೆ ಅಂತ ಅವಳ ಜೊತೆಗೆ ಬರೋರು ಎಲ್ಲ ಊರೂರು ತಿರುಗಿ ಆಗ ತಾನೇ ಹುಟ್ಟಿದ ಹಸುಳೆಗಳನ್ನು ಕೊಲ್ಲುವ ಆದೇಶ ಮಾಡ್ತಾನೆ. ಹೋಗಿ 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 ಹುಟ್ಟಿದ ಮಕ್ಕಳನ್ನೆಲ್ಲರನ್ನು ಕೊಲ್ತಾನೆ. ಯಾಕೆಂದರೆ ಯಾವುದು ಅಂತ ಗೊತ್ತಿಲ್ಲ. ಇವಳು ಚಂದದ ರೂಪವನ್ನು ತೊಟ್ಟು ನಂದಗೋಕುಲಕ್ಕೆ ಬರ್ತಾಳೆ. ಬಂದು ಕೃಷ್ಣನನ್ನು ಕೊಲ್ಲುವ ಆದೇಶವನ್ನು ತಲೆಯಲ್ಲಿಟ್ಟುಕೊಂಡು ಎದೆಗೆ ವಿಷವನ್ನು ಸವರಿಕೊಂಡು ಕುಡಿತಾನೆ. ಕೃಷ್ಣನಿಗೆ ಹಾಲಾಹಲ ಹಾಲ ಯಾವುದು 2 ವ್ಯತ್ಯಾಸ? ಹಾಲು ಹಾಲಾಹಲ ಎರಡೂ ಒಂದೇ. ನಮಗೆ ಹಾಗಾಗಿದೆ. ನಾವು ಹಾಲಾಹಲವನ್ನೇ ಹಾಲು ಅಂದ್ಕೊಂಡು ಕುಡಿತೇವೆ. ಅವನಿಗೇನಾಗಬೇಕು? ಅವನು ಕುಡಿಯುವುದರ ಜೊತೆಗೆ ಅವನಿಗೆ ಇಷ್ಟವಾದದ್ದು ಹಾಲು ಅಂದರೆ ಅದರ ಜೊತೆಗೆ ಪ್ರಾಣ ಇನ್ನೂ ಇಷ್ಟ ಆಯ್ತಂತೆ. ಅದಕ್ಕೆ ಹಾಲಿನ ಜೊತೆಗೆ ಪ್ರಾಣನೂ ಹೀರಿಬಿಟ್ಟ. ಆಗ ಅವಳ ಒಳಗಿನ ಸ್ವರೂಪ ತಡಿಲಿಕ್ಕಾಗದೆ ವಿಕಾರವಾದ, ಅದನ್ನು ಹೇಳ್ತಾರೆ ಮುಂದೆ, 1 ತಿಂಗಳು ಬೇಕಾಯ್ತಂತೆ ಅವರಿಗೆ ಆ ದೇಹವನ್ನು ಡಿಸ್ಪೋಸ್ ಮಾಡಲಿಕ್ಕೆ. ಅಷ್ಟು ದೊಡ್ಡ ಬೆಟ್ಟದಾಕಾರದ ಶರೀರ, ಕೈ ಎಲ್ಲ ಕುಯ್ದು, ಬೆರಳುಗಳನ್ನು ಕುಯ್ದು, ಕೈ ಕುಯ್ದು, ತಲೆ ಕುಯ್ದು ಎಲ್ಲ ಬೇರ್ಪಡಿಸಿ ಹೂತು ಹಾಕಲಿಕ್ಕೆ ಅವರಿಗೆ 1 ತಿಂಗಳಾಯ್ತಂತೆ. ಎಂಥ ದೈತ್ಯ ಪ್ರಾಣಿ ಇದು! ಇದು ಯಾವುದೋ ಬೆಟ್ಟದ ಮೇಲೆ ನಾನಿದ್ದೇನೆ ಅಂತ ಖುಷಿಯಾಗಿ ಓಡಾಡ್ತಾ ಇದ್ದಾನಂತೆ ಈ ಕೃಷ್ಣ, ಎದೆ ಮೇಲೆ ಕೂತ್ಕೊಂಡು. ಕೊನೆಗೆ ಅವನನ್ನು ಇಳಿಸಿ ಏನೋ ದೈವವಶಾತ್ ಮಗು ಉಳಿದಿದೆ ಅಂತ ಅವನಿಗೆ ಸಗಣಿ ನೀರಿನ
ದೃಷ್ಟಿ ತೆಗೆಯುವುದೇನು, ಕಾಲಿಗೆ ಕೈಗೆ ಹಗ್ಗ ಕಟ್ಟುವುದೇನು, ರಕ್ಷೋಘ್ನ ಸೂಕ್ತಗಳನ್ನು ಹೇಳುವುದೇನು ಎಲ್ಲ ಮಾಡಿಸ್ತೇನೆ. ಈ ಪುಟ್ಟ ಎಲ್ಲ ಮಾಡಿಸ್ಕೊತಾನೆ. ಮಾಡಿ ಎಲ್ಲ ಮಾಡಿ, ನನಗೇ ಮಾಡಿ, ನೀವೇ ಮಾಡಬೇಕಾದ್ರೆ ನಾನಲ್ದು ಇನ್ಯಾರು ಮಾಡಿಸ್ಕೊಳ್ಳೋದು ಅಂತ ಎಲ್ಲ ಮಾಡಿಸ್ಕೊಂಡಂತೆ, ಖುಷಿಯಿಂದ ಮಾಡಿಸ್ಕೊಂಡ. ಅಂತೂ ತಾಯಿಯರಿಗೆ ಬಹಳ ಭಯ. ಅದು ಇವತ್ತಿಗೂ ಬಾಲರಕ್ಷಾ ಸ್ತೋತ್ರ ಅಂತ ಅದನ್ನು ಕರೀತಾರೆ. ಮಕ್ಕಳಿಗೆ ಈ ಸಂದರ್ಭದಲ್ಲೂ ಅಕಸ್ಮಾತ್ ಎಲ್ಲಿಯಾದರೂ ಏನಾದರೂ ತೊಂದರೆ ಆದಾಗ ಈ ಸ್ತೋತ್ರವನ್ನು ಹೇಳಿ ಮಕ್ಕಳನ್ನು ನಾವು ಮೈಪೂಸಿ ಒಂದು ಸ್ವಲ್ಪ ಅಂದರೆ ಆ ಮಂತ್ರ ಹೇಳ್ತಾ ನಾವು ಒಲೆ ಉರಿಸಿದ್ದಾದರೆ ದೋಷವನ್ನು ತೆಗಿಲಿಕ್ಕೋಸ್ಕರ ಆ ಬೂದಿಯನ್ನು ಹಚ್ಚಿ ಮಗುವಿಗೆ ದೃಷ್ಟಿ ತೆಗೆದರೆ ಆ ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಮಗುವಿನ ಆರೈಕೆಯಲ್ಲಿ ತುಂಬ ಬ್ಯುಸಿಯಾಗಿಬಿಡ್ತಾರೆ. 4 ತಿಂಗಳಾಗುವಾಗ ಮಗುವಿಗೆ ನಿಷ್ಕ್ರಮಣಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ಯೋಚನೆ ಬರುತ್ತೆ. ಊರಿನ ಹೊರಭಾಗದ ದೇವಸ್ಥಾನಕ್ಕೆ ಹೋಗ್ತಾರೆ. ಅಂದರೆ ದೇವಸ್ಥಾನ ಇತ್ತು ಅಂತ ಗೊತ್ತಾಗುತ್ತೆ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರುವಷ್ಟರಲ್ಲಿ ಬಿಸಿಲಿದೆ ಅಂತ ಮಗುವಿಗೆ ಒಂದು ಸ್ವಲ್ಪ ನೆರಳಾಗಬೇಕು ಅಂತ ಅವರು ಸಾಮಗ್ರಿಗಳನ್ನೆಲ್ಲ ಹೊತ್ತುಕೊಂಡು ಅಲ್ಲಲ್ಲಿ ಕೊಡಲಿಕ್ಕೋ ಇಟ್ಕೊಳ್ಳಿಕ್ಕೋ ಏನಕ್ಕೋ ಎಲ್ಲ ತಂದದನ್ನು ಶಕಟ ಒಂದು ಬಂಡಿ ಅಲ್ಲೇ ಇತ್ತು, ಅದರ ಕೆಳಗೆ ಮಗುವಿಗೆ ನೆರಳಿರಲಿ ಅಂತ ಇಟ್ಟಿದ್ದಾರೆ. ಈ ದುಷ್ಟ ಶಕಟ ಅದರೊಳಗೆ ಸೇರಿಕೊಂಡು ಮಗುವನ್ನು ಎಲ್ಲ ಭಾರ ಸಮೇತ ಎತ್ತಿ ಹಾಕಿದರೆ ಕೃಷ್ಣ ಸಾಯ್ತಾನೆ. ನನ್ನ ಕೆಲಸ ಮಾಡಿ ಕಂಸನ ಹತ್ರ ಬೇಗ ಹೋಗಿ ರಿಪೋರ್ಟ್ ಮಾಡ್ಕೊಳ್ತೇನೆ ಅಂತ ನಿಧಾನಕ್ಕೆ ಜಾರಿ ಅವನ ಮೇಲೆ ಇನ್ನೇನು ಬೀಳಬೇಕು ಅಂತಂದಾಗ ಕೃಷ್ಣನೇ ಕಾಲನ್ನು ಹಾಗೆ ಎತ್ತಿದವನು ನಿಧಾನಕ್ಕೆ ತನ್ನ ಬೆರಳ ತುದಿಯಿಂದ ಅದನ್ನು ಸ್ಪರ್ಶಿಸ್ತಾನೆ. ಅದು ನಮ್ಮ ಕನ್ನಡದಲ್ಲಿ ಹೇಳುವಾಗೆ ಗಾಡಿ ಲಗಾಡಿ ನುಚ್ಚು ನೂರಾಗಿ ಎಲ್ಲ ಸೀಳಿ ಬೀಳುವಾಗ ಆ ಮರದ ತುಂಡಿನ ಜೊತೆಗೆ ರಾಕ್ಷಸನ ಶರೀರವು ಬಿದ್ದೋಗುತ್ತೆ. ಆಶ್ಚರ್ಯ ಆಗುತ್ತೆ. ಹುಡುಗರು ಹೇಳ್ತಾರೆ ಕೃಷ್ಣನೇ ಒದ್ದಿದ್ದು ಅಂತ. ಸುಮ್ಮನಿರು, ಅದು ಮಗು, ಅದಕ್ಕೇನು ಗೊತ್ತಾಗುತ್ತೆ ಪಾಪ ಅಂತ ಮತ್ತೆ ಎದ್ಕೊಂಡು ಕೃಷ್ಣ ಆಯ್ತಾಯ್ತು ನೀವು ಏನಂದ್ರು ನಾನು ಅದನ್ನು ಕೇಳಿಸ್ಕೊಳ್ಳಿಕ್ಕೆ ಇರೋದು ಅಂತ ಮತ್ತೆ ಆ ಕಥೆ ಹಾಗೆ ಮುಂದುವರಿಯುತ್ತೆ. ಇಂಥದ್ದೇ ಒಂದು ಸುಮಾರು ತಂಟೆಗಳನ್ನು ಅವನು ಮಾಡಿದಾಗಲೂ ಅವನಿಗೆ ಇಲ್ಲ, ಅದು ಮಗು ಹಾಗೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕಂಸನಿಗೆ ಮತ್ತೆ ಅದು ತಲೆಬಿಸಿ ಶುರುವಾಗುತ್ತೆ. ಏನಿದು, ಹೇಗೆ ಮಾಡಿದ್ರು ಇವನನ್ನು ವಧಿಸ್ಲಿಕ್ಕೆ ಆಗ್ತಾ ಇಲ್ಲಲ್ಲ. ಈ 1 ವರ್ಷ ಆಗುತ್ತೆ. ಈ ಹೊತ್ತಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಹೋಗ್ತಾನೆ. ಅಲ್ಲಿಂದ ಗರ್ಗಾಚಾರ್ಯನ ಕರ್ಕೊಂಡು ಬಂದು ಕೃಷ್ಣ ಅಂತ ಅವನಿಗೆ ನಾಮಕರಣವನ್ನು ಮಾಡಿಸ್ತಾರೆ. ಆಗ ಅವನು ಹೇಳ್ತಾನೆ, ಇದು ನಿನ್ನ ಮಗು ಅಂತ ನೀನು ಭಾವಿಸಿ, ಇದೊಂದು ಪುಟ್ಟ ಮಗು ಅಂತ ಅಂದ್ಕೊಳ್ಬೇಡ, ಇದು ಜಗತ್ತಿನ ರಕ್ಷಣೆಗೋಸ್ಕರ ಬಂದ ಮಗು ಇದು. ಅವನಿಗೆ ತುಂಬ ಖುಷಿಯಾಗುತ್ತೆ. ಆದರೂ ಮತ್ತೆ 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 ಅದು ನೆನಪಿಗೆ ಬಂದರೆ ಮಾತ್ರ ಆ ಭಾವ ಭಕ್ತಿ ಹಾಗೆ ಉಳಿಯುತ್ತೆ. ಇಲ್ಲಾಂದರೆ ಸಲುಗೆ ಬೆಳೆಯುತ್ತೆ. ಸಲುಗೆ ಬಂದರೆ ನಮ್ಮವನೇ ದೇವರು, ಏನಾಗುತ್ತೆ, ಏನು ಮಾಡೋದು, ನಮಸ್ಕಾರ ಮಾಡಿದ್ರು ಒಂದು ಸಲ ಮಾಡಬೇಕಪ್ಪ ಬೆಳಿಗ್ಗೆ, ಆಮೇಲೆ ಮತ್ತೆ ಮತ್ತೆ ಸಿಕ್ಕಾಗೆಲ್ಲ ನಮಸ್ಕಾರ ಮಾಡೋದು ಏನು, ಎಷ್ಟೊತ್ತಿ ದೇವ್ರಿಗೆ ನಮಸ್ಕಾರ ಮಾಡಿ, ದೇವ್ರಿಗೆ ಬೇಜಾರಾಗಲ್ವ? ನಮ್ಮ ಬೇಜಾರುಗಳನ್ನು ದೇವ್ರ ಮೇಲೆ ಎತ್ತಾಕಿ ಎಷ್ಟು ಹಾಗೆಲ್ಲ ಮಾಡಬಾರ್ದು, ಒಂದು ಸಲ ಮಾಡಿದರೆ ಮುಗೀತು. ನಾವೇ ಬುದ್ಧಿವಾದ ಹೇಳಿ ನಮ್ಮ ಎಲ್ಲ ಯೋಚನೆಗಳನ್ನು ಪಾಪ ಮಗು ಇದ್ದ ಬುದ್ಧಿಯನ್ನು ಹಾಳು ಮಾಡಿ ಕೊನೆಗೆ ನಾವೇ ಎಲ್ಲ ಸರಿ ಅಂತ ತಲೆ ಮೇಲೆ ಹಾಕ್ಕೊಳ್ತೇವೆ. ಆದರೆ ವಸುದೇವನಿಗೆ ಆ ಕ್ಷಣಕ್ಕೆ ಬಹಳ ಖುಷಿ, ಯಾರಿಗೆ ನಂದಗೋಪನಿಗೆ ಬಹಳ ಸಂತೋಷ ಆಯಿತು. ಕೊನೆಗೆ ಅವನು ತುಂಬ ಮಹತ್ವಗಳನ್ನು ಹೇಳ್ತಾನೆ. ಕೃಷ್ಣನ ಬಗ್ಗೆ ತುಂಬ ಹಿಂದಿನ ಇತಿಹಾಸಗಳನ್ನೆಲ್ಲ ಹೇಳ್ತಾನೆ. ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಕೂಡ ಸ್ವಲ್ಪ ಓಡಾಡುವ ಸ್ಥಿತಿಗೆ ಬಂದಿರ್ತಾರೆ. ಮನೆ ಎದುರುಗಡೆ ಇರುವ ಮಕ್ಕಳ ಜೊತೆಗೆ ಆಟಾಡ್ತಾ, ಅಂದರೆ ಈ ಕರುಗಳ ಜೊತೆಗೆ ಬೇರೆ ಮಕ್ಕಳ ಜೊತೆಗೆ ಆಟಾಡ್ತಾ ಇರ್ತಾರೆ. ಯಶೋದೆಗೆ ಒಂದು ಸರ್ತಿ ಅವನು ಮಡಿಲಲ್ಲಿ ಕೂತವನು ಜೋರಾಗಿ ಬಾಯಿ ತೆಗಿತಾನೆ. ತೆಗೆದಾಗ ಇಡೀ ಬ್ರಹ್ಮಾಂಡವೇ ಕಂಡುಬಿಡುತ್ತೆ. ಅವಳಿಗೆ ಆಶ್ಚರ್ಯ ಆಗುತ್ತೆ, ಇದೇನು ಅಂತ. ಸ್ವಲ್ಪ ಹೊತ್ತು ಅವಳಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ, ಪ್ರಜ್ಞೆ ತಪ್ಪುತ್ತೆ. ಮತ್ತೆ ಹೇಳುವಾಗ ದೇವರು ಮರೆಸ್ಬಿಡ್ತಾನೆ. ಯಾಕೆಂದರೆ ಅವಳು ಕೇಳಿದ್ದಾಳೆ, ನನಗೆ ಕೃಷ್ಣನ ಲೀಲೆ ನೋಡಬೇಕು, ನಾನು ತಾಯಿಯಾಗಿ ಅನುಭವಿಸಬೇಕು ಅಂತ. ದೇವರು ಅಂತ ಗೊತ್ತಾಗ್ಬಿಟ್ರೆ ಕೈ ಮುಗಿದು ಹೆಂಗೆ ಕೂತ್ಕೊಳ್ತೇನೆ. ಹಾಲು ಬೇಕು, ಅಲ್ಲೇ ಇದೆ ನಿಂದೆ, ತೊಗೊಂಡ್ಬಿಡು. ಅನ್ನ ಬೇಕು, ಅಲ್ಲೇ ಇದೆ, ನೀನೇ ಬೇಯಿಸ್ಕೊಂಡು ತಿಂದ್ಬಿಡು, ಎಲ್ಲ ನೀನೇ ಅಂತ. ಹೀಗೆ ಅವಳು ಮಾಡಬೇಕಾದ ತಾಯಿಯ ಸುಖವನ್ನು ಕಳ್ಕೊಂಡು ಬಿಡ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಮರ್ತೋಗುವಾಗ ಮಾಡಿ ಮತ್ತೆ ಅವಳ ಮಡಿಲಲ್ಲೇ ಬಿದ್ದು ಆ ಸಂತೋಷವನ್ನು ಅವಳಿಗೆ ಮತ್ತೆ ಒದಿಯುವ ಮೂಲಕ ಕೊಡ್ತಾ ಹೋಗ್ತಾನೆ. ಒಂದು ಸರ್ತಿ ಮಥನ ಮಾಡ್ತಾ ಇದ್ದವಳು ಮಗುವನ್ನು ತೊಡೆಯಲ್ಲಿ ಇಟ್ಕೊಂಡಿರ್ತಾಳೆ. ಹಾಲು ಉಕ್ಕಿ ಕೆಳಗೆ ಹರಿದದ್ದು ನೋಡಿ ಮಗುವನ್ನು ಜೋರಾಗಿ ಕೆಳಗಿಟ್ಟು ಸೀದಾ ಹೋಗ್ಬಿಡ್ತಾಳೆ. ನನಗಿಂತ ಆ ಹಾಲು ಮಡ್ಡಿಗೆ ಮೊಸರುಗಳೇ ನಿನಗೆ ಜಾಸ್ತಿ ಆಯಿತಾ ಅಂತ ಹಾಗೆ ಎದ್ದು ಬಂದವನು ಕಡಿತಾ ಇದ್ದ ಕಡಗೋಲು ಹಿಡ್ಕೊಂಡು ಒಡೆದು, ಯಾಕೆಂದರೆ ಎಲ್ಲೋ ಮಡಿಕೆ, ಈಗಿದ್ದಾಗೆ ಪ್ಲಾಸ್ಟಿಕ್ ಇದ್ದರೆ ಟಣ್ ಅಂತ ಶಬ್ದ ಮಾತ್ರ ಬರ್ತಿತ್ತು, ಆಮೇಲೆ ಟಣ್ ಅಂತ ನಿಜವಾದ ಶಬ್ದ ತಲೆ ಮೇಲೆ ಬರ್ತಿತ್ತು. ಆದರೆ ಅಲ್ಲಿ ಹಾಗಾಗಲಿಲ್ಲ, ಎಲ್ಲ ಒಡೆದು ದದಿ ಭಾಂಡಗಳೆಲ್ಲ ಪುಡಿ ಪುಡಿಯಾಗಿ ನೆಲ ಸೇರಿತು. ನನ್ನಕ್ಕಿಂತ ಬೇರೆ ಯಾವುದು ಜಾಸ್ತಿ ಆಗುತ್ತೋ ಅದು ಮಣ್ಪಾಲಾಗೇ ಅದು, ನಿನ್ನ ಪಾಲಾಗೋದಿಲ್ಲ.
ಯಾವಾಗ ಈ ಉಳಿದದ್ದಕ್ಕಿಂತ ನಾನು ಭಾರ ಅಂತ ಭಾವಿಸಿದರೆ ಮಾತ್ರ, ಅಂದರೆ ನಾನು ಮುಖ್ಯ ಅಂತ ಭಾವಿಸಿದರೆ ಮಾತ್ರ ಉಳಿದದ್ದು ಭಾರ ಆದರೂ ನಿನಗೆ ಹಗುರವಾಗಿ ದಕ್ಕುತ್ತೆ ಅಂತ ಹೀಗೆ ತೋರಿಸಿದ. ಸಿಟ್ಟು ಬಂತು ತಾಯಿಗೆ, ಏನು ಮಗುದು ಚೇಷ್ಟ ಜಾಸ್ತಿ ಆಯಿತು, ತಂಟ ಜಾಸ್ತಿ ಆಯಿತು ಅಂತ ಹೇಳಿ ಆ ಮಗುವನ್ನು ಕಟ್ಟಬೇಕು ಅಂತ ಹಗ್ಗ ತೊಗೊಂಡು ಬಂದು ಕಟ್ತಾಳೆ. ಕಟ್ಟಿ ಇನ್ನೇನು ಗಂಟು ಹಾಕಬೇಕು ಅನ್ನೋಷ್ಟು ಇಷ್ಟು ಉದ್ದ ಕಮ್ಮಿ ಆಗೋದು, 2 ಅಂಗುಲ. ಮತ್ತೊಂದು ಹಗ್ಗ ತರ್ತಾಳೆ, ಗಂಟು ಹಾಕಿ ಮತ್ತೆ ಹೇಳ್ತಾಳೆ, ಇಷ್ಟೇ ಉದ್ದ ಕಮ್ಮಿ. ಹಾಕಿ 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 ತಲೆ ಸುಸ್ತಾಗೋಗ್ಬಿಡುತ್ತೆ. ಏನಿದು ಈ ಥರ ಆಯಿತು ಅಂತ. ನಿನ್ನನ್ನು ನೀನೇ ಕಟ್ಕೊಳ್ಬೇಕಪ್ಪ, ನನ್ನ ಹತ್ರ ಅಂತೂ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೊಂದು ಸಮರ್ಪಣಾ ಭಾವದಿಂದ ಹೇಳುದು. ನಿನ್ನನ್ನು ಕಟ್ಲಿಕ್ಕೆ ನನ್ನ ಹತ್ರ ಸಾಧ್ಯವಿಲ್ಲ, ನೀನೊಂದು ದೊಡ್ಡ ತಂಟೆಕೋರ ಅಂತ ಬೈದ ತಕ್ಷಣ ಗಂಟು ಬಿದ್ದುಬಿಡುತ್ತೆ. ಅಂದರೆ ಯಾವಾಗ ನನ್ನಿಂದ ಆಗುವುದಿಲ್ಲ ಅನ್ನೋದು ಭಾವನೆ ಬಂತು, ಆಗ ನಾನು ಮಾಡ್ಕೋತೇನೆ, ಆ ಕೆಲಸ ನಂದು, ಅದು ನನಗೆ ಬೇಕು ಅದನ್ನು ನಾನು ಮಾಡಿಸ್ಕೊಳ್ತೇನೆ ಅಂತ ಹೀಗೆ ಕಟ್ಟಿಸಿಕೊಂಡು ಆ ಉಲೂಕಲವನ್ನು ಎಳ್ಕೊಂಡು ಹೋಗ್ತಾನೆ. ಮನೆಯ ಅಂಗಣದಲ್ಲಿ ಸಾಗ್ತಾ ಹಾಗೆಯೇ ಒಂದು ದೊಡ್ಡ 2 ಸೀಳು ಬಿಟ್ಟ ಹಾಗೆ ಇದ್ದ ಅರ್ಜುನ ವೃಕ್ಷ ಕಾಣುತ್ತೆ. ಆ ಅರ್ಜುನ ವೃಕ್ಷದ ಪರಿಸರದಲ್ಲಿ ಇವನು ಒಳಕ್ಕೆ ಪ್ರವೇಶ ಮಾಡಿ ಎಳಿತಾನೆ. ಎಳೆದ ತಕ್ಷಣ 2 ಮಧ್ಯದಲ್ಲಿ ಸೀಳು ಬಿಡುತ್ತೆ. ಅಲ್ಲಿಂದ 2 ದೇವತೆಗಳು, ಮಣಿಗ್ರೀವ ನಳಕೂಬರ ಅಂತ 2 ದೇವತೆಗಳು ಬರ್ತಾಳೆ. ಅಲ್ಲಿ ದುಷ್ಟರಿರ್ತಾರೆ ಇಬ್ಬರು, ಧ್ವನಿ ಮತ್ತು ಚುಮು ಅಂತ. ಈ ಇಬ್ಬರನ್ನು ನಾಶ ಮಾಡಿ ಇವರಿಬ್ಬರನ್ನು ಉದ್ಧಾರ ಮಾಡ್ತಾನೆ, ದೇವತೆಗಳನ್ನು. ಅವರು ಹಿಂದೆ ದೇವಲ ಋಷಿಯ ಎದುರುಗಡೆ ಸ್ನಾನ ಮಾಡುವಾಗ ಬೆತ್ತಲಿ ಇದ್ದವರು, ಋಷಿಗಳಲ್ವಾ, ಅವ್ರಿಗೆ ವೈರಾಗ್ಯ ಇರಬೇಕು, ನಾವ್ಯಾಕೆ ಬಟ್ಟೆ ಉಡಬೇಕು ಅಂತ ಮರದ ಹಾಗೆ ನಿಂತುಬಿಟ್ಟಿದ್ರಂತೆ. ಅವ್ರಿಗೆ ತಾನೇ ಸಮಸ್ಯೆ ಆಗೋದು, ನಾವೇನು ನಿಮಗೆ ತೋರಿಸ್ಬೇಕು ಅಂತ ತೋರಿಸಿಲ್ಲ, ನಾವು ಸ್ನಾನ ಮಾಡಿದಾಗ ಅವ್ರು ಬಂದಿದ್ದಾರೆ, ನಾವು ಮೇಲೆ ಬಂದಾಗ ಅವ್ರು ಬಂದಿದ್ದಾರೆ ಅಂತ ಹೇಳಿ ಮರದ ಹಾಗೆ ಸುಮ್ಮನೆ ನಿಂತಿದ್ರಂತೆ. ನಾಚಿಕೆ ಇಲ್ಲದೆ ಹೀಗೆ ನಿಂತಿದ್ರಲ್ಲ, ಮರಗಳಾಗಿ ಅಂತ, ಅಸುರ ಭಾವದಿಂದ ಮರಗಳಾಗಿ ಅಂತ ಶಪಿಸಿದರು. ಆ ಕಾರಣದಿಂದ ಅಸುರರಾಗಿ ಅಲ್ಲಿ ಇಬ್ಬರು ಸೇರಿಕೊಂಡು ಅವರ ತಪಸ್ಸಿನ ಕೆಡುವಿಕೆಗೆ, ಆದರೆ ಅಲ್ಲೂ ಕೂಡ ಆ ಭಗವಂತನ ಭಕ್ತಿ ಅವರೆಲ್ಲ ಹಾಗೆ ಇದ್ದು ತಪಸ್ಸು ಮಾಡಿ ಕೊನೆಗೆ ಕೃಷ್ಣನಿಂದ ಅನುಗ್ರಹಿತರಾಗಿ ಹೊರಟು ಹೋಗ್ತಾರೆ. ಹೀಗೆ ಯಾವುದೋ ಕಾಲದ ತಪಸ್ಸಿಗೆ ಇಲ್ಲಿ ಫಲ. ಅಲ್ಲಿಯೂ ಹಾಗೆ ಪೂತನ ಅನ್ನುವಳಲ್ಲಿ ಸೇರಿ ಉರ್ವಶಿ, ದೇವರಿಗೊಮ್ಮೆ ನಾನು ಹಾಲು ಕೊಡಬೇಕು ಅಂತ ಉರ್ವಶಿ ವಾಮನನ್ನು ನೋಡಿ ಅಂದ್ಕೊಂಡಿದ್ಲಂತೆ. ದೇವರು ಆಯಿತು, ಒಂದು ದಿವಸ ಅವಕಾಶ ಕೊಟ್ಟೇ ಕೊಡ್ತೇನೆ. ಅದರಿಂದಾಗಿ ನಾವು ತಪ್ಪಿಯೂ ಬೇಡವಾದ ಯಾವತ್ತೂ ಅನ್ಕೋಬಾರ್ದು. ಕೆಲವೊಮ್ಮೆ ನಾನು ತಮಾಷೆಗೆ ಯಾವಾಗಲೂ ಹೇಳೋದುಂಟು, ಚೆನ್ನಾಗಿ ಡ್ರೆಸ್ ಮಾಡಿ ನಾಯಿನ ಕರ್ಕೊಂಡು ಹೋಗುವಾಗ, ನಾಯಿದ್ದು ನೋಡಿ ಭಾಗ್ಯ, ಒಂದು ನಾಯಿ ಜನ್ಮ ಫಿಕ್ಸ್. ಯಾವುದೇ ಕಾರಣಕ್ಕೂ ತಪ್ಪಿಯೂ ಇನ್ನೊಂದರಲ್ಲಿ ಯಾವುದ್ರಲ್ಲೂ ಸುಖ ಇದೆ ಅಂತ ನಾವು ಅದನ್ನು ಗೋಗರದ್ರೆ ಆಯ್ತು, ಅದು ಇಲ್ಲಿ ಒಂದು ಫಿಕ್ಸು, ಒಂದು ಬರವಣಿಗೆ ಮುಗಿದೋಯ್ತು, ನಮ್ಮದೊಂದು ಜನ್ಮ ಫಿಕ್ಸು. ತಪ್ಪಿಯೂ ಯಾವುದನ್ನು ಒಳ್ಳೆ ಆಸೆ ಪಡಿ, ದೇವರಿಗೆ ನಾನೂ ಒಂದು ದಿವಸ ಒಳ್ಳೆಯ ಸೇವೆ ಮಾಡಬೇಕು, ಇನ್ನೇನೋ ಅವನನ್ನು ಆರಾಧನೆ ಮಾಡಬೇಕು, ಮೆಚ್ಚಿಸಬೇಕು ಅಂತ. ನಮಗಿರುವ ಸಂಪತ್ತಿಗಿಂತ ಉಳಿದ ಯಾವುದೋ ದರಿದ್ರವನ್ನೇ ಶ್ರೇಷ್ಠ ಅಂತ ಭಾವಿಸಿ ಒಪ್ಪಿಕೊಂಡ್ರೆ ಕೂಡಲೇ ಆ ದಾರಿದ್ರ್ಯ ಅಂಟ್ಕೊಂಬಿಡ. ಅದು ಅಷ್ಟು ದೇವತೆಗಳನ್ನು ಕಾಯ್ತಾ ಇರ್ತಾರಂತೆ ಇಂಥದ್ದು ಕೊಡಲಿಕ್ಕೆ, ಒಳ್ಳೇದು ಕೊಡ್ಲಿಕ್ಕೆ ಸ್ವಲ್ಪ ಕೇಳಿಸ್ಲಿಲ್ಲ ಅಂತ, ಏನದು ಏನೇ ಹೇಳಿದ್ಯಲ್ಲ ಇನ್ನೊಮ್ಮೆ ಹೇಳು ಅಂತ. ಇದನ್ನು ಇದು ಗೊತ್ತು ಇದನ್ನು ಎಲ್ಲರೂ ಕೇಳ್ತಾ ಇರೋದು, ಅಂದರೆ ತುಂಬ ಕಿವಿಗೆ ಬಿದ್ದ ಅಭ್ಯಾಸ ಆಗಿರುತ್ತೆ. ಇದು ಯಾವುದೋ ಅಪರೂಪಕ್ಕೆ ಕೆಲವರು ಕೇಳೋದು, ಅಂದರೆ ಸರಿ ಕೇಳಿಸ್ಲಿಲ್ಲ ಅಂತ ಆಮೇಲೆ ಯೋಚನೆ ಮಾಡ್ತಾರೆ ಅಂತ. ಹಾಗೆಯೇ ದೇವತೆಗಳ ಮಾತುಗಳಿಗೆ ನಾವು ಯಾವತ್ತೂ ಕೂಡ ಅಸ್ತು ಹೇಳುವವರ ಹಿನ್ನೆಲೆಯಲ್ಲಿ ನಮ್ಮ ಯೋಚನೆಗಳನ್ನು ಹಿಡಿದಿಡಬೇಕು, ತಪ್ಪು ಯೋಚನೆಗಳನ್ನು ಮಾಡಬಾರ್ದು ಅಂತ. ಹೀಗೆ ಅವರು ನಿಂತ ಆ ಮರದ ರೀತಿಯ ಸ್ಥಿತಿಗೋಸ್ಕರ ಶಾಪಗ್ರಸ್ತರಾಗಿದ್ದರು ಅಂತ ಅವರು ತಮ್ಮ ದೋಷವನ್ನು ಹೇಳಿಕೊಳ್ತಾರೆ. ಕೃಷ್ಣ ಅವರನ್ನು ಉದ್ಧರಿಸ್ತಾನೆ. ಅಲ್ಲಿಯೂ ಪೂತನ ಅನ್ನುವ ರಕ್ಕಸಿ ಸಾಯ್ತಾಳೆ. ಅಲ್ಲಿರುವ ಊರ್ವಶಿಗೆ ಭಗವಂತನ ಹಾಲಿನ ಕೊಡುವಿಕೆಯಿಂದ ಅವಳಿಗೆ ಪುಣ್ಯ ಸಂಪಾದನೆ ಆಗುತ್ತೆ. ಮತ್ತೊಂದು ಸರ್ತಿ ಎಲ್ಲೋ ಆಟ ಆಡ್ಲಿಕ್ಕೆ ಹೋದವನು ಎಲ್ಲ ಗಲಾಟೆ, ಕೃಷ್ಣ ಏನೋ ತಂಟೆ ಮಾಡಿರ್ತಾನೆ. ತಂಟೆ ಮಾಡಿದಾಗ ಅವ್ರಿಗೆ ಬೇಕು ಅಂತ ಕಾಣಿಸುವಾಗ ಇಷ್ಟು ಮಣ್ಣು ತೆಗೆದು ಬ್ಯಾಗ್ ಹಾಕೋತಾನೆ. ಇವರಿಗೆ ಸಿಕ್ಕಿದ್ದೇ ಚಾನ್ಸ್. ಕೃಷ್ಣನಿಗೆ ಅವರಿಗೆ ಒಟ್ಟು ಯಶೋದೆ ಪಕ್ಕಕ್ಕೆ ಹೋಗ್ಬೇಕು. ಯಾಕೆಂದರೆ ಕೃಷ್ಣನನ್ನು ಹಿಡ್ಕೊಳ್ಬೇಕು, ಮುದ್ದಾಡಬೇಕು, ಅದಕ್ಕೊಂದು ಕಾರಣ ಬೇಕು. ಏನಾದರೂ ಒಂದು ಕಾರಣ ಮಾಡಿ ಅವನು ಎದ್ರೆ ಕೂತ್ರೆ ದೂರು. ಕೃಷ್ಣ ಮಣ್ಣು ತಿಂದ ಅಂತ ಎಲ್ಲರೂ ಒಂದು ದೂರ ಹೇಳ್ತಾ ಇರ್ತಾರೆ. ಸರಿ ಮಣ್ಣು ತಿಂದ ಅಂತ ಹೇಳ್ತೇನೆ, ನಾಹಂ ಭಕ್ಷಿತವಾ ನಂಬ ಸರ್ವೇ ಮಿಥ್ಯಾಭಿಶಂಸಿನಃ, ನನ್ನ ಮಣ್ಣು ತಿಂದಿಲ್ಲಮ್ಮ, ಸರ್ವೇ ಮಿಥ್ಯಾಭಿಶಂಸ, ಎಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ. ಆ ಮಾತುಗಳು ಬಹಳ ಚಂದ. ಆ ವ್ಯಾಸರು ಕಟ್ಟಿಕೊಡುವ ಶಬ್ದಗಳೇ ಬಹಳ ಆನಂದ. ಪ್ರತಿಯೊಂದು ಯದಿ ಸತ್ಯ ಗಿರಸ್ತರ್ಹಿ ಸಮಕ್ಷಂ ಪಶ್ಯ ಮೇ ಮುಖಂ. ಒಂದು ವೇಳೆ ನಾನು ಮಣ್ಣು ತಿಂದದ್ದು ಒಂದು ಸಣ್ಣ ಕಣ ಆದರೂ ನಿನಗೆ ಬಾಯಿ ಕಂಡದ್ದು ಹೌದಾದರೆ ನೀನು ನನಗೇನು ಬೇಕಾದರೂ ಶಿಕ್ಷೆ ಕೊಡು, ಅವ್ರು ಹೇಳಿದ್ದಲ್ಲ ಸುಳ್ಳು ಅಂತ. ಸರಿ, ಯದ್ಯೇವಂ ತರ್ಹಿ ವ್ಯಾದೇಹಿ, ತೆಗಿ ಬಾಯಿ ಅಂತ ತೆಗೆದ. ಆಗಲೇ ವ್ಯಾದತ್ತ ವ್ಯಾಹೃತ ಐಶ್ವರ್ಯ ಕ್ರೀಡಾ ಮನುಜ ಬಾಲಕ.
ಮನುಜ ಬಾಲಕನಂತೆ ಕಾಣ್ತಾ ಇದ್ದಾನೆ, ಅದರದ್ದು ಕ್ರೀಡಾ ಬಾಲಕ, ನಿಜವಾದ ಬಾಲಕ ಅಲ್ಲ, ಮನುಷ್ಯನ ಬಾಲಕ ಅಲ್ಲವೇ ಅಲ್ಲ ಇವನು. ಯಾಕೆಂದರೆ ಅಲ್ಲಿ ಕಂಡದ್ದು ಸಾತತ್ರ ದದೃಶೇ ವಿಶ್ವಂ ಜಗತ್ ಸ್ಥಾಸ್ನು ಶಖಂ ದಿಶಃ ಸಾದ್ರಿದ್ವೀಪಾಬ್ಧಿ ಭೂಗೋಳಂ ಸವಾಯು ಅಗ್ನೀಂದ್ರ ತಾರಕಾನ್ ಜ್ಯೋತಿಶ್ಚಕ್ರಂ ತಥೋ ಜಲಂ ತೇಜೋ ನಭಃ ಸ್ವರ್ ವಿಯದೇವ ಚ ವೈಕಾರಿಕಾಣಿ ಇಂದ್ರಿಯಾಣಿ ಮನೋ ಮಾತ್ರ ಗುಣಸ್ತ್ರಯ. ಇಷ್ಟು ತತ್ವಗಳು ಅಂತ ಏನೇನು ಬಿಡಿಸಿ ಹೇಳುತ್ತೇವೋ ಅದೆಲ್ಲವೂ ಅಲ್ಲೇ ಒಟ್ಟಿಗೆ ಒಳಗೆ. ಅದೇ ಏಕಸ್ಥಂ ತತ್ರೈಕಸ್ಥಂ ಜಗತ್ ಕೃತ್ಸ್ನಂ. ಅರ್ಜುನ ಕಂಡದ್ದು ಅದೇ. ಇದು ವಿಶ್ವರೂಪ ಅಂತ ಅರ್ಥ. ನಾವು ಪುಟ್ಟ ಬಾಯಲ್ಲಿ ಕಂಡಿತು ಅಂದ ತಕ್ಷಣ ಅದು ಬಾಯಲ್ಲಿ ತೋರಿದ್ದು ಮಾತ್ರ ಅಲ್ಲ, ವಿಶ್ವರೂಪವೇ. ಕೃಷ್ಣ ವಿಶ್ವರೂಪ ತೋರಿದ್ದು ಹಲವು ಕಡೆ, ಅದರಲ್ಲಿ ಇದು ಎರಡು ಸರ್ತಿ ಯಶೋದೆಗಾಗುವಾಗ. ಜಗತ್ತಿನ ಎಲ್ಲವನ್ನೂ ಕಂಡಿದ್ದಾನೆ. ಕೊನೆಗೆ ನೋಡಿದರೆ ಭೂಗೋಳವು ಕಾಣಿಸಿತಂತೆ. ಆ ಭೂಗೋಳದಲ್ಲಿ ಇವರಿರುವ ಭೂಭಾಗವು ಕಾಣಿಸಿದೆ. ಆ ಭೂಭಾಗದಲ್ಲಿ ಇವರ ನಂದವರಜದಲ್ಲಿ ಆ ಗೋಮಾಳದಲ್ಲಿ ಇವ್ರ ಮನೆಯಲ್ಲಿ ಇವ್ರ ಅಂಗಳದಲ್ಲಿ ಇವಳ ತೊಡೆಯಲ್ಲಿ ಇವ್ರ ಮಗು, ಈ ಮಗುವಿನ ಬಾಯಲ್ಲಿ ಮತ್ತೆ ಇವಳೆ, ಅದರೊಳಗೆ ಮತ್ತೆ ಉಂಟು. ಅದರೊಳಗೆ ಒಂದು ಈ ಸೆಲೂನಿಗೆ ಹೋದಾಗ ಒಂದು ಕನ್ನಡಿ ಹಿಂದೆ ಕನ್ನಡಿ ಕೂತಾಗ ಕಾಣುತ್ತಲ್ಲ, ಅದ್ರ ಒಳಗೆ ಅದು ಎಲ್ಲಿಂದ ನೋಡಿದ್ರೆ ಕಾಣೋದಿಲ್ಲ, ಹೋಗ್ತಾನೆ ಇರುತ್ತದು. ಹಾಗೆ ಈ ಜಗತ್ತಿನ ಅದ್ಭುತ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗದೆ ಮತ್ತೆ ಅವಳು ಏತದ್ವಿಚಿತ್ರಂ, ಏನಿದು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಗಾಬರಿ ಆಗಿಬಿಟ್ಲು. ಕೊನೆಗೆ ಏವಂ ವಿದಿತ ತತ್ವಾಯಾಂ ಗೋಪಿಕಾಯಾಂ ಸ ಈಶ್ವರ ವೈಷ್ಣವೀಂ ವ್ಯತನೋತ್ ಮಾಯಾಂ ಪ್ರಜಾಸ್ನೇಹಮಯೀಂ ಪ್ರಭು. ಅವಳಿಗೆ ಮಗುವಿನ ಮೇಲಿನ ಪ್ರೀತಿ ಹಾಗೆ ಉಳಿಯಲಿ ಅಂತ ವೈಷ್ಣವೀಂ ವ್ಯತನೋತ್, ವೈಷ್ಣವಿ ಮಾಯೆಯನ್ನು ಅವಳಿಗೆ ಆವರಕವಾಗಿಸಿ ಅವಳ ನೋಡಿದ ಗಾಬರಿಯನ್ನೆಲ್ಲ ತೆಗೆದುಬಿಟ್ಟ. ಗಾಬರಿ ತೆಗೆದದಲ್ಲ, ಜ್ಞಾನವನ್ನು ತೆಗೆದ. ಜ್ಞಾನ ಬಂದ್ರೇ ಗಾಬರಿ ಕೆಲವೊಮ್ಮೆ. ಅಂದರೆ ಅದರ ಅರ್ಥ ಜ್ಞಾನ ಬರೋದು ಗಾಬರಿ ಅಂದರೆ ಅವರ ಮಟ್ಟಕ್ಕೆ ಮೀರಿದ ಜ್ಞಾನ ಬಂದರೆ ಅದು ಜ್ಞಾನ ಆಯಿತು, ಅಜ್ಞಾನ ಆಯಿತು. ಅವರ ಮಟ್ಟಕ್ಕೆ ಮೀರಿದ ಅಜ್ಞಾನ ಬಂದರೆ ನಾವು ಯಾವಾಗಲೂ ಕಂಗಾಲಾಗೋದು ಯಾವಾಗ? ತುಂಬ ನಮಗೆ ಸಹಿಸಲಿಕ್ಕಾಗದ ದೊಡ್ಡ ಪ್ರಮಾಣದ ಯಾವುದೋ ಒಂದು ಆಘಾತ ಬಂದಾಗ ನಾವು ನಡುಗ್ತೇವೆ. ಸಣ್ಣ ಪುಟ್ಟದ್ದು ಹೀಗೆ ಬಿದ್ದಾಗ ಆಯ್ತು, ಗಾಯನ ಏನೋ ತಲೆ ಹೋಯ್ತಂತೆ, ಕಾಲು ಹೋಯ್ತಂತೆ, ಕೈ ಹೋಯ್ತಂತೆ, ಏನೂ ಇಲ್ಲ ಅಂತ ಸುಮ್ಮನೆ ಶರೀರ ಅಷ್ಟೇ ಅದು ಅಂತ ಒಂದು ಸರ್ತಿ ಅದನ್ನು ಯೋಚಿಸ್ಲಿಕ್ಕೆ, ಯಾಕಂದ್ರೆ ನೋಡೇ ಇಲ್ಲ ಅಂಥದ್ದೊಂದು ಹೀಗೊಂದು ಇರುತ್ತೆ ಅಂತ. ಅದೇ ಸುಖವೂ ಹಾಗೆ, ದುಃಖವೂ ಹಾಗೆ. ನಮ್ಮ ಮಿತಿಯನ್ನು ಮೀರಿದಾಗ ಸುಖವೂ ಅಪಾಯಕಾರಿ, ನಮ್ಮ ಮಿತಿಯನ್ನು ಮೀರಿದಾಗ ಅದರಿಂದ ನನಗೆ ಕೆಲವೊಮ್ಮೆ ದುಃಖ ಆಗಿ ಹಾರ್ಟ್ ಫೇಲ್ ಆಗೋದು. ಅದು ಎರಡೂ ಕೂಡ ಅಪಾಯಕವೇ. ನಮ್ಮಕ್ಕೊಂದು ಮಿತಿ ಇದೆ, ಸುಖ ದುಃಖವನ್ನು ಅನುಭವಿಸ್ಲಿಕ್ಕೂ ಮಿತಿ ಇದೆ. ಅದು ಅತಿ ಆದರೆ ಕಷ್ಟ. ಅದರಿಂದಾಗಿ ದೇವರು ನಮ್ಮ ಜೊತೆಗೆ ಇದ್ದ ಅನ್ನೋದಕ್ಕೆ ಅದೇ ಒಂದು ಸಾಕ್ಷಿ. ನಮ್ಮ ಮಿತಿಯನ್ನು ದಾಟದಂತೆ ನೋಡಿಕೊಂಡು ನಮ್ಮನ್ನು ನಿರಂತರ ರಕ್ಷಿಸ್ತಾ ಇದ್ದಾನೆ. ಅಂದರೆ ಆ ರೀತಿ ಭಗವಂತನ ಎಚ್ಚರವನ್ನು ಅವಳು ಪಡೆದು ಗೊಂದಲಕ್ಕೀಡಾಗಿ, ಅಂದರೆ ಗೊಂದಲ ಅಂದರೆ ಇಲ್ಲಿ ಸಂದೇಹ ಅಲ್ಲ, ಇಷ್ಟೆಲ್ಲ ಇದೆಯಾ ಜಗತ್ತು, ಈ ಪುಟ್ಟದಾದ ಬಾಯಿಯಲ್ಲಿ ಈ ಹೊಟ್ಟೆಯಲ್ಲಿ ಇಡೀ ಜಗತ್ತಿದೆ ಅಂದರೆ ನಾವೇನು ಇಲ್ಲಿ ಕಸವೂ ಅಲ್ಲ, ಕಣವೂ ಅಲ್ಲ, ಅದಕ್ಕಿಂತ ಒಂದು ತುಂಡು ಅಂತ ಏನೋ ಇಟ್ಕೊಂಡ್ರೆ ಅದೂ ಅಲ್ಲ. ಇದರಿಂದ ಏನಾಗುತ್ತೆ ಮುಂದೆ ಪ್ರಜಾ ಸ್ನೇಹಮಯಿ, ಅವಳಿಗೆ ಮಗುವಿನ ಮೇಲೆ ಸ್ನೇಹ ಹೊಟ್ಟೋಗ್ಬಿಡುತ್ತೆ ಅಂತ ತಾಯಿಯ ಯೋಚನೆಯನ್ನು ಸಡಿಲಗೊಳಿಸಿದ. ನಷ್ಟ ಸ್ಮೃತಿ ಎಲ್ಲ ಮರ್ತೋಯ್ತಂತೆ ಎದ್ದೇಳುವಾಗ. ಮತ್ತೆ ಮಗು ಅಂದ್ಕೊಂಡು ಎತ್ತಿ ಮುದ್ದಾಡಿಕೊಂಡು ಓಡಾಡಿದ್ಲು. ಹೀಗೆ ಮಗುವಿನ ಮತ್ತೊಂದು ಬಾರಿಯ ಬ್ರಹ್ಮಾಂಡ ದರ್ಶನವನ್ನು ಕಂಡು ಆಶ್ಚರ್ಯಪಡ್ತಾಳೆ. ನಂದ ಈ ವತ್ಸ ಮಕ್ಕಳನ್ನೆಲ್ಲ ಈ ಆಟದ ಜೊತೆಗೆ ಹೊರಗಡೆ ಮೇಲಿಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಚಿಕ್ಕ ಪುಟ್ಟ ಮಗು, 5-6 ವರ್ಷದ ಹುಡುಗ, ಒಂದು ಕೌಪಿನ ಹಾಕೊಂಡು ನಮ್ಮ ಇಟ್ಟಿಗೆ ಮೇಲೆ ನಿಂತ ಕೃಷ್ಣ ಹಿಡ್ಕೊಂಡು ಓಡ್ತಾನೆ. ಇವನು ಅಷ್ಟೇ, ಇವನು ಹಗ್ಗ ಹಿಡ್ಕೊಂಡು ದದಿಮಂತ ಹಿಡ್ಕೊಂಡೇ ಓಡಾಡುವನು. ಹಿಡ್ಕೊಂಡು ಹಸುಗಳ ಜೊತೆಗೆ ಓಡಾಡ್ತಾ ಇರ್ತಾನೆ. ಓಡಾಡುವಾಗ ಕರುಗಳಿಗೆ ಕೃಷ್ಣ ಇದ್ದಾನೆ ಅಂದರೆ ಬಹಳ ಸಂತೋಷ. ಬಂದು ಅವನನ್ನು ಮುದ್ದು ಮಾಡ್ತಿದ್ದಂತೆ. ಅವುಗಳಿಗೂ ನೋಡಿ ಅದೊಂದು ಜೀವಯೋಗ್ಯತೆ. ಹೆಂಗೆ ಗೊತ್ತಾಗಬೇಕು? ಎಲ್ಲಿವರೆಗೆ ಹೇಳ್ತಾರೆ ಅಂದರೆ, ಅಲ್ಲಿ ಅವನು ಹೆಜ್ಜೆ ಇಟ್ಕೊಂಡು ಹೋದ ಹುಲ್ಲು ನನ್ನ ಜೀವನ ಸಾರ್ಥಕ ಅಂತ ಭಾವಿಸ್ತದೆ. ಯಾಕೆಂದರೆ ಅಂತಹ ಸ್ಪರ್ಶ, ಭಗವಂತನ ಪಾದಸ್ಪರ್ಶ ಆಗುವುದು ಅಂತ ಅನ್ನೋದೇ ಒಂದು ಅದ್ಭುತ. ಆ ಅದ್ಭುತವಾದ ಪಾದಸ್ಪರ್ಶವನ್ನು ಅನುಭವಿಸಿ ಇಡೀ ಗೋಕುಲವೇ ಆನಂದ ತುಂದಿಲವಾಗಿ ತುಂಬಿಕೊಂಡಿತ್ತು. ವತ್ಸ ಹಸುಗಳಿ ನೋಡಿ, ನಾನು ಇನ್ನೊಂದು ಗೊತ್ತಿದೆ, ಹೇಳಿದ್ದೇನೆ ಹಿಂದೆ. ಆದರೆ ಕೃಷ್ಣನ ವಯಸ್ಸಿಗೆ ತಕ್ಕ ರೀತಿಯಲ್ಲಿ ಶತ್ರುಗಳು ಬಂದರು, ಗಮನಿಸಿ. ಮಗುವಿಗೆ ಹಾಲಿಷ್ಟ, ತಾಯಿ ರೂಪದಲ್ಲಿ ಬಂದೊಬ್ಬಳು. ಮಗುವಿಗೆ ಆಟ ಅಂದರೆ ಇಷ್ಟ, ಬಂಡಿ ರೂಪದಲ್ಲಿ ಬಂದ. ಮಗುವಿಗೆ ಹೊರಗೆ ಹೋಗೋದು ಅಂದ್ರೆ ಇಷ್ಟ, ಪೋಪು ಹೋಗೋಣ ಬಾರೋ ರಂಗ, ಉದ್ಯಾನ ಕರ್ಕೊಂಡು ಹೋಗಿದ್ಲು. ಆಗಲೇ ತೃಣಾವರ್ತ ಬಂದು ಗಾಳಿಯ ರೂಪದಲ್ಲಿ ಕೊಲ್ಲಿಕ್ಕೆ ಅಂತ ಬಂದ. ಈ ಮಗುವಿಗೆ ಈಗ
ಕರು ಅಂದರೆ ತುಂಬ ಇಷ್ಟ, ಅದಕ್ಕೆ ವತ್ಸಾಸುರನ ರೂಪದಲ್ಲಿ ಬಂದ. ಕೃಷ್ಣನಿಗೆ ಹಕ್ಕಿ ಅಂದರೆ ಇಷ್ಟ, ಹಾಗಾಗಿ ಬಕಾಸುರನ ರೂಪದಲ್ಲಿ ಬಂದ. ಕೃಷ್ಣನಿಗೆ ಮುಂದೆ ಅವನು ಸ್ವಲ್ಪ ಕ್ಷತ್ರಿಯನಾಗಿ ಬೆಳೆದು ನಿಂತದ್ರಿಂದ 10 ವರ್ಷ ಆಗುವಾಗ ಅವನು ಕುದುರೆ ಸವಾರಿ ಮಾಡ್ತಾ ಇರ್ತಾನೆ, ಆಗ ಕೇಶಿ ರೂಪದಲ್ಲಿ ಬಂದ. ಹೀಗೆ ಬಂದ ಆಮೇಲೆ ಅವನು ಈ ಗೂಳಿಗಳನ್ನೆಲ್ಲ, ಅದೊಂದು ಯುದ್ಧದ ಕಲೆಯಲ್ಲಿ ಕಲಿಕೆ ಅದು, ಅದನ್ನು ಅವನು ಮಣಿಸುವುದಕ್ಕೆ ಅಂತ ಬಂದಾಗ ಒಬ್ಬ ವೃಷಭಾಸುರ ರೂಪದಲ್ಲಿ ಬಂದ. ಕೃಷ್ಣನಿಗೆ ಮರಗಳು ಅಂದರೆ ತುಂಬ ಇಷ್ಟ, ಅದಕ್ಕೊಬ್ಬ ಉಗ್ರಾಸುರನ ರೂಪದಲ್ಲಿ ಬಂದ. ಈ ಕೃಷ್ಣನಿಗೆ ಎಲ್ಲವೂ ಇಷ್ಟ, ಈ ಪ್ರಾಣಿ ಆ ಪ್ರಾಣಿ ಅಂತಲ್ಲ, ಅಳಿಲು ಕೋತಿ ಎಲ್ಲ ಪ್ರಾಣಿಗಳು ಬಂದಿವೆ. ಆ ಎಲ್ಲ ಪ್ರಾಣಿಗಳ ರೂಪದಲ್ಲಿ ಬರದೇ ಇದ್ದರೂ ಆಯಾ ಇಷ್ಟಪಡುವ ವಯಸ್ಸಿಗೆ, ಈಗ ಸ್ವಲ್ಪ ದೊಡ್ಡವರಾದ ಮೇಲೆ ಈಗ ಇಲ್ಲೇ ಬರುತ್ತೆ ಮುಂದೆ, ಈ ಮಕ್ಕಳ ಜೊತೆಗೆ ಆಡುವುದಂದ್ರೆ ಇಷ್ಟ. ಅದಕ್ಕೆ ಪ್ರಲಂಬಾಸುರ ಬಂದ. ಆದರೆ ಅವನು ಕೃಷ್ಣನ ಮೇಲೆ ದಾಳಿ ಮಾಡಲಿಲ್ಲ, ಸ್ವಲ್ಪ ಎಮೋಷನಲ್ಲಿ ಅಟ್ಯಾಕ್ ಮಾಡಿದರೆ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡಿ ಬಲರಾಮನ ಮೇಲೆ ಅಟ್ಯಾಕ್ ಮಾಡಿದೆ. ಯಾಕೆಂದರೆ ಅಣ್ಣನನ್ನು ಕೊಂದು ಬಿಟ್ಟರೆ ಆಗ ಕೃಷ್ಣ ಚೂರು ವೀಕ್ ಆಗ್ತಾನೆ, ಅದರಿಂದಾಗಿ ಅವನನ್ನು ಕೊಂದು ಬಿಟ್ಟರೆ ನಾನು ಬಚಾವಾಗ್ತೇನೆ ಅಂದ್ಕೊಂಡು ಆಡುವ ನೆಪದಲ್ಲಿ ಬಂದು ಗೆದ್ದವರನ್ನು ಸೋತವರು ಹೊತ್ಕೊಂಡು ಹೋಗಬೇಕು. ಪ್ರಲಂಬಾಸುರ ಸೋತ. ಬಲರಾಮನನ್ನು ಹೆಗಲ ಮೇಲೆ ಇಟ್ಕೊಂಡು ಓಡಿದ ಬೆಟ್ಟದ ಮೇಲೆ ಹೋದ್ಮೇಲೆ ಆಚೆ ಬೀಳಲಿಲ್ಲ, ಸೀದಾ ಮೇಲಕ್ಕೆ ಹೋದ. ಗಾಬರಿ ಆಗೋಯ್ತು ಬಲರಾಮನಿಗೆ ಒಂದ್ಸಲ, ಏನಾಗ್ತಾ ಇದೆ ಅಂತ ಗೊತ್ತೇ ಆಗಲಿಲ್ಲ. ಕೃಷ್ಣ ಅಂದ, ನಿನ್ನ ಮೂಲ ರೂಪ ಸ್ಮರಣೆ ಮಾಡ್ಕೊ ಅಂದ. ನಿನ್ನ ವೈಯಕ್ತಿಕ ಯೋಗ್ಯತೆ ಏನು ಅಂತ ತಿಳ್ಕೊ. ನೀನು ಶೇಷ ಅಂದರೆ ಸಮಸ್ತ ಭೂಮಿಯನ್ನು ಹೊತ್ತವ. ನಿನ್ನ ನಿಜ ರೂಪದ ಎಚ್ಚರ ಬಂತು ಅಂದಾಗ ಅವನಿಗೆ ಭಾರ ಎತ್ತಲಿಕ್ಕಾಗದೆ ಬಿದ್ದು ಕುಸ್ತೋದ. ಶೇಷ ಅಂದರೆ ಭಾರ ಭೂಮಿ ಅಲ್ವಾ. ಅಲ್ಲಿ ತನಕ ಅವರಿಗೂ ಭಗವಂತ ಎಚ್ಚರಿಸದೇ ಇದ್ದರೆ ಮೂಲ ರೂಪದ ಎಚ್ಚರ ಇಲ್ಲ. ಭಗವಂತ ಎಚ್ಚರಿಸಿದ ನಂತರ ಆ ಎಚ್ಚರಿಕೆ ಬಂದು ಭೂಮಿಯಲ್ಲಿ ಕುಸಿದು ಹೋದ. ಹೀಗೆ ಕುಸಿದು ಹೋದ ಪ್ರಲಂಬಾಸುರನನ್ನು ಕೊಂದಾಗ ಕಂಸನಿಗೆ ಇದು ಯಾವ ರೀತಿಯಿಂದಲೂ ನಡೆಯುವುದಿಲ್ವಲ್ಲ ಅಂತ ಯೋಚನೆ ಮಾಡುವ ಮಧ್ಯದಲ್ಲೊಮ್ಮೆ ಕಾಡಿಗೆ ಹೋಗಿದ್ದಾರೆ. ಇನ್ನೊಬ್ಬ ಧೇನುಕಾಸುರನು ಸತ್ತಿದ್ದಾನೆ. ಆ ಕಾಡಿನಿಂದ ಬರುವಾಗ ಕೃಷ್ಣನ ಬಗ್ಗೆ ಇನ್ನೊಂದು ಚಂದದ ಮಾತು ಹೇಳ್ತಾರೆ, ಮುಂದಿನ ಅಧ್ಯಾಯದಲ್ಲಿ ಬರುತ್ತದು. ಯಾವಾಗಲೂ ಅವ್ರದ್ದೊಂದು ಮ್ಯಾಚಿಂಗ್ ಡ್ರೆಸ್ ಇತ್ತು ಇಬ್ಬರದ್ದು. ಕೃಷ್ಣ ಯಾವಾಗಲೂ ಪೀತಾಂಬರ ಉಡ್ತಿದ್ದಂತೆ. ಈ ಕಪ್ಪಿನವರಿಗೆ ಸ್ವಲ್ಪ ಪೀತ ಬಣ್ಣ ಚೆನ್ನಾಗಿರುತ್ತೆ. ಕಪ್ಪು ಅಂದರೆ ಈ ಇಜ್ಜಿಲಲ್ಲ, ಮೋಡ ಗಿಡದ ಬಣ್ಣ, ಕಾಂತಿಯುಕ್ತವಾದ ಕಪ್ಪು. ಅವರಿಗೆ ಈ ಪೀತಾಂಬರದ ಬಟ್ಟೆ ಚೆನ್ನಾಗಿ ಹೋಗುತ್ತೆ. ಬಲರಾಮ ಬಿಳಿ, ಅವನು ಯಾವಾಗಲೂ ನೀಲಿ ಪಟ್ಟೆ ಉಡ್ತಿದ್ದಂತೆ. ಇವನು ನೀಲಿ. ಗೋಪಿಕೆಯರು ಅಂದರೆ ರೋಹಿಣಿ ಮತ್ತು ಯಶೋದೆ ಯಾವಾಗಲೂ ಅವರಿಬ್ಬರಿಗೆ ಅಂಥದ್ದೇ ಮ್ಯಾಚಿಂಗ್ ಡ್ರೆಸ್ ಹಾಕ್ತಿದ್ರಂತೆ. ಅದರಲ್ಲೂ ಬಲರಾಮನದೊಂದು ಸ್ವಲ್ಪ ಸ್ಟೈಲ್ ಇವತ್ತಿನವ್ರದ್ದು. ಅದು ವಸ್ತುತಃ ಬಲರಾಮಂದು. ಒಂದು ಕಿವಿಗೆ ಮಾತ್ರ ಅವನು ಓಲೆ ಹಾಕ್ತಿದ್ದ, ಇನ್ನೊಂದು ಕಿವಿಗಿಲ್ಲ, ಅವನು ಒಂದೇ ಕಿವಿಗೆ ಓಲೆ. ಆಮೇಲೆ ಕಾಕಪಕ್ಷಧರ, ತಲೆಯನ್ನು ಮಧ್ಯಕ್ಕೆ ಹೀಗೆ ಬಾಚಿ ಇಲ್ಲೆಲ್ಲ ಕಟ್ಟು ಮಾಡಿ ಅದು ಹೀಗೆ ಇಳಿಬೇಕು. ಈ ಮಕ್ಕಳಿಗೆ ಬಾಬ್ ಕಟ್ ಮಾಡೋದು ಅಂತಿದೆಯಲ್ಲ, ಆ ಥರದ ಕಾಕಪಕ್ಷಧರ. ಕಾಕಪಕ್ಷ ಅಂದರೆ ಕಾಗೆಯ ಪಕ್ಷದ ಹಾಗೆ ಇಳಿಬಿಟ್ಟ ಕೂದಲು, ಮಧ್ಯದಲ್ಲಿ ಬೈತಲೆ ತೆಗೆದು ಹೀಗೆ ಪಕ್ಕಕ್ಕೆ ಬಿಡುವುದು. ಅದೆಲ್ಲ ಹೀಗೆ ಬಂದು ಇಲ್ಲಿ ಮುಖದಲ್ಲಿ ಕೆನ್ನೆಗೆ ಬಡಿಬೇಕು. ಹಾಗೆ ಕೂದಲು ಅದು ಹಾರಿದರೆ ಹೀಗೆ ಎರಡು ಹಕ್ಕಿ ಹಾರ್ತಾ ಬರ್ತಾ ಇದೆ ಅಂತ ಅನ್ನೋ ಹಾಗೆ ಬರಬೇಕು ತಲೆ. ಹಾಗಿರುವ ಬಟ್ಟೆ ಅಂದರೆ ಮಂಡನವನ್ನು, ಅಲಂಕಾರವನ್ನು ಮಾಡಿಕೊಳ್ತಾ ಇದ್ದ. ಕೈಗೆ ಕಡಗ, ಅದು ಇದು ಏನೇನು ಬೇಕೋ ಅದೆಲ್ಲ ಮಕ್ಕಳಿಗೆ ಪ್ರತಿ ದಿವಸ ಹಾಕಿ ಕಳಿಸ್ತಾಯಿದ್ರು. ಒಂದು ಸರ್ತಿ ಬಲರಾಮ ಮನೆಯಲ್ಲೇ ಇದ್ದ, ಕೃಷ್ಣ ಒಬ್ಬನೇ ಹೋಗಿದ್ದಾನೆ. ಹೋಗಿ ನೋಡಿದರೆ ಯಮುನೆಯ ತಡದಲ್ಲಿ ಪೂರ್ತಿ ಪ್ರಾಣಿಗಳು ಸತ್ತು ಬಿದ್ದಿವೆ. ವಿಷಯ ಗೊತ್ತಾಯಿತು ಏನಾಗಿದೆ ಅಂತ. ಕೂಡಲೇ ಆಡುವ ನೆಪದಲ್ಲಿ ಚೆಂಡನ್ನು ಎಸೆದು ಹಾರಿ ಬಹಳ ಹೊತ್ತಾಯಿತು. ನೋಡಿದ ಹುಡುಗರಿಗೆ ಗಾಬರಿ ಆಯಿತು, ಎಷ್ಟೊತ್ತಾದರೂ ಬರಲಿಲ್ಲ ಅಂತ. ಅಂದ್ಕೊಂಡು ಸೀದು ಹೋದು. ನಂದಗೋಪಿ ಯಶೋಧೆಯರಿಗೆ ಸುದ್ದಿ, ಬಲರಾಮನಿಗೆ ಸುದ್ದಿ, ಎಲ್ಲ ಹುಡುಗಿಯರು ಗೋಪಿಕೆಯರು ಎಲ್ಲರೂ ಬಂದರು. ಒಂದು ದೊಡ್ಡ ಸ್ಟೇಜಲ್ಲಿ ಸ್ಟೇಜ್ ಇನ್ನೂ ಹಾಕಿಲ್ಲ, ಜನಗಳು ಮಾತ್ರ ವೇದಿಕೆ ಅಂದರೆ ಏನು ಪ್ರೇಕ್ಷಕವ್ರಿಗೆ ರೆಡಿಯಾಗಿ ನಿಂತಿದೆ. ನದಿಯ ಒಳಗೆ ಕೃಷ್ಣ ಬಿದ್ದ, ಆಯಿತು ಕತೆ ಕೃಷ್ಣಂದು ಮುಗೀತು ಅಂತ ಎಲ್ಲೋ ಅಂತ ಅಳ್ತಾ ಕೂತಿರು. ಮೊದಲೇ ಅಲ್ಲಿ ನೀರು ಜಾಸ್ತಿ ಇತ್ತು, ಇವರು ಅಳು ಸೇರಿ ಇನ್ನೂ ಜಾಸ್ತಿ. ಕೊನೆಗೆ ಸ್ವಲ್ಪ ಹೊತ್ತಾದ ಮೇಲೆ ಒಳಗಿನಿಂದಲೇ ಅವನನ್ನು ಬಗ್ಗು ಬಡಿದು ನಿಧಾನಕ್ಕೆ ಬಾಲವನ್ನು ಚೆನ್ನಾಗಿ ಎತ್ತಿ ಹಿಡಿದು, ಅದು ಬಹಳ ಚಂದ ಆ ನೃತ್ಯವನ್ನು ಮಾಡ್ತಾ, ವಾದ್ಯ ಇಲ್ಲದೆ ಕೆಟ್ಟ ನೆಲದಲ್ಲಿ, ಅದು ಜಾರುವ ನೆಲದಲ್ಲಿ ಪುಟ್ಟ ಹೆಜ್ಜೆಗಳಿಂದ ಎತ್ತರದ ಕ್ರೂರವಾದ ಆ ಪಣಗಳ ಮೇಲೆ ಕುಣಿಯುವುದು ಅಂತ ಅನ್ನೋದು. ಹರಿ ಕುಣಿದ, ಇನ್ನೇನು ಅಲ್ಲ ಅದು. ಅಲ್ಲಿ ಫಣಾರ್ಪಿತಂ, ನಮ್ಮ ಒಳಗಿನ ನಾಡಿ ಸರ್ಪ ಏನಿದೆ ಕುಂಡಲಿನಿ, ಅದರ ಮೇಲೆ ಅವನು ಕುಣಿತಾನೆ ಅಂತ ಅರ್ಥ.